ಹಾಯ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ, ಇದು ಸಂಡೇ ಮಾರ್ನಿಂಗ್. ನಾಳೆ ಮೊದಲನೇ ಕಾರ್ತಿಕ ಸೋಮವಾರ. ಸೊ ಸಂಡೇ ಮಾರ್ನಿಂಗ್ ಆ್ಯಕ್ಚುಲಿ ನಿನ್ನೆಯಿಂದ ಸಾಟರ್ಡೆಯಿಂದ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ, ಬಟ್ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತೇನಪ್ಪ ಸ್ಪೆಷಲ್, ಇವತ್ತೇನಪ್ಪ ವ್ಲಾಗ್ ಅಂದರೆ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ರೆಡಿಯಾಗಿದ್ದೀನಿ. ಟೈಮ್ ಬಂದು ಜಸ್ಟ್ ನಾವು 8 ಗಂಟೆ. ಸೊ 8:30ಗೆ ನನ್ನ ಮಕ್ಕಳಿಗೆ ಇವತ್ತು ಸ್ಪೋರ್ಟ್ಸ್ ಆ್ಯನ್ಯುವಲ್ ಮೀಟ್ ಇದೆ. ನನ್ನ ಮಗ ಮಾಸ್ ಫಸ್ಟಲ್ಲಿದ್ದಾನೆ, ಜೊತೆಗೆ 100 ಮೀಟರ್ಸ್ ಆಫ್ ರನ್ನಿಂಗ್ಗೆ ಸೆಲೆಕ್ಟ್ ಆಗಿದ್ದಾನೆ. ನನ್ನ ಮಗಳು ಕೂಡ 100 ಮೀಟರ್ಸ್ ಆಫ್ ರನ್ನಿಂಗ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಟುಡೇ ಈಸ್ ದ ಫೈನಲ್ ಡೇ, ಫೈನಲ್ ಸ್ಪೋರ್ಟ್ಸ್ ಮೀಟ್ ಅಂತ ಹೇಳ್ಬೋದು. ಮಾಮೂಲಿ ಎದ್ದು 3 ಗಂಟೆಗೆ ಎಲ್ಲ ಕೆಲಸ ಮುಗಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಹೋಗಿ ವಾಕಿಂದ ಬಂದು ವೆಜ್ ಪಲಾವ್ ಮಾಡಿ, ಇವತ್ತು ಗಜ್ಜಿ ಮಾಡಿ, ಹಾಲು ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ. ಸಂಡೇ ಅಲ್ವಾ, ಸಂಡೇ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಳೆ ಕಾರ್ತಿಕ್ ಮಾಸ, ಮೊದಲನೇ ಕಾರ್ತಿಕ್ ಮಾಸ ಅಲ್ವಾ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ, 12:30 1 ಗಂಟೆ ಆಗುತ್ತೆ. ಮಕ್ಕಳದೆಲ್ಲ ಬ್ರೇಕ್ಫಾಸ್ಟ್ ಆಯಿತು, ಹಾಲೆಲ್ಲ ಕೊಟ್ಟು ಗಂಜಿ ಎಲ್ಲ ಕೊಟ್ಟು ಅವರು ಶೂಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ಸೊ ನಾನು ಒಂದು ತಲೆಗೆ ಒಂದು ಕ್ಲಿಪ್ ಹಾಕ್ಕೊಂಡು ಈಗ ಅವ್ರನ್ನ ಕರ್ಕೊಂಡು ಓವಲ್ ಗ್ರೌಂಡ್, ಮೈಸೂರು DC ಆಫೀಸ್ ಎದುರುಗಡೆ ಇರೋವಂಥ ಓವಲ್ ಗ್ರೌಂಡ್ಗೆ ಹೋಗಬೇಕು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ಚಳಿ ಗಾಯ್ಸ್, ಸಖತ್ ಒಂಥರ ಥಂಡಿ ಗಾಳಿ ಬೀಸ್ತಾ ಇದೆ. ಸೊ ವೆಜ್ ಪಲಾವ್ ಮಾಡಿದ್ದೆ. ಕೆಳಗಡೆ ಇಡ್ಲಿ, ವಿಕ್ಕಿ ಅಂತೂ ಇಡ್ಲಿ ಬೇಡವೇ ಬೇಡ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿದ್ದ. ಅವ್ನಿಗಿವತ್ತು 9:30 ತನಕ ಟ್ಯೂಷನ್ ಇತ್ತು. ಬಟ್ ಬಯಾಲಜಿ ಒಂದು ಕ್ಲಾಸ್, ಒಂದು ಪೀರಿಯಡ್ 7:30 ತನಕ ಟ್ಯೂಷನ್ಗೆ ಹೋಗಿ ಬಂದು ಅವನು ಕೂಡ ರೆಡಿ ಆದ. ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ರೆಡಿಯಾಗಿದ್ದೀನಿ, ಎಲ್ಲ ಆಗಿದೆ. ತಲೆಗೊಂದು ಕ್ಲಿಪ್ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕಷ್ಟೆ. ಸೊ ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಬೆಳಗ್ಗೆಯಿಂದ ಏನೇನಾಯಿತು ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಸ್ಟೇ ಟ್ಯೂನ್. ನಾನು ಕೂಡ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ನನಗೆ 8 ಗಂಟೆ 8:30ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಆಗೋದೇ ಇಲ್ಲ. ಸೊ ನೋಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ಎಷ್ಟೊತ್ತಾಗುತ್ತೆ ಏನು ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ, ಸ್ಟೇ ಟ್ಯೂನ್. ಅದಕ್ಕಿಂತ ಮುಂಚೆ ನಿನ್ನೆ ಏನಾಯಿತು ನೋಡ್ಕೊಂಬನ್ನಿ. ಓಕೆ, ಶನಿವಾರ ಬೆಳಗ್ಗೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿದ್ದೆ, ಯಾಕಂದರೆ ಮೋಡ ಮಂಜು ಮುಸುಕಿದ ವಾತಾವರಣ ಇದೆ. ಸೊ ತಿಂಡಿ ಮಾಡ್ತಾಯಿದ್ದೆ. ಏನಪ್ಪ ಬ್ರೇಕ್ಫಾಸ್ಟ್ ಅಂದರೆ ರವೆ, ಗೋಧಿ ಹಿಟ್ಟು, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕ್ಬಿಟ್ಟು ರವೆ ದೋಸೆ ಮಾಡ್ತಾಯಿದ್ದೆ. ಫಸ್ಟಿಗೆ ಎಂಥವ್ರಿಗಾದ್ರೂ ದೋಸೆಗೆ ಅಂಟ್ಕೊಳ್ಳೋದು, ಕಚ್ಕೊಳ್ಳೋದು, ಕಿತ್ತೋಗೋದು ಈ ರೀತಿ ಆಗುತ್ತೆ. ಸೊ ಕಲ್ಲು ನೀಟಾಗಿ ಕಾಯ್ದಿಲ್ಲ ಅಂದರೆ ಈ ರೀತಿ ಆಗುತ್ತೆ. ಬಟ್ ದೋಸೆ ಮಾತ್ರ ಸೂಪರಾಗಿತ್ತು. ಸಾಟರ್ಡೆ ಮಾರ್ನಿಂಗ್ ಕ್ಲಾಸ್, ಬ್ರೇಕ್ಫಾಸ್ಟ್ ಮತ್ತು ಡಬ್ಬಿ ಏನೂ ಇಲ್ಲ, ಸ್ನ್ಯಾಕ್ಸ್ ಮಾತ್ರ. ಸೊ ಹಾಗಾಗಿ ಸ್ವಲ್ಪ ಬೇಳೆ ಸಾಂಬಾರಿತ್ತು, ಅದನ್ನು ಕೂಡ ಕುದಿಸಿ ಇಡ್ತಾಯಿದ್ದೀನಿ. ಇದಕ್ಕೆ ಒಂದು ತರಕಾರಿ ಸಾಗು ಮಾಡಿದ್ದೆ, ಎಲ್ಲ ತರಕಾರಿ ಹಾಕಿ ಕಾಯಿ ಕಡಲೆ ಎಲ್ಲ ರುಬ್ಬಾಕಿ ಒಂದು ಸಾಗು ಮಾಡಿದ್ದೆ. ಹಿಂದಿನ ವ್ಲಾಗಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಶ್ವೇತಾ ಅಡುಗೆ ಮನೆ ಅಂತ ಒಂದು ನೇಮ್ ಇಟ್ಟಿದೆಯಾ, ಒಂದು ಅಡುಗೆ ರೆಸಿಪಿನೂ ನೀನು ತೋರಿಸಿಲ್ಲ, ಹಾಕಿಲ್ಲ ಅಂತ. ದಯವಿಟ್ಟು ಅಪಾರ್ಥ ಮಾಡಿಕೊಂಡು ತಪ್ಪಾಗೆಲ್ಲ ಕಮೆಂಟ್ ಮಾಡಬೇಡಿ. ನನ್ನ ಹಳೆಯ ವ್ಲಾಗ್ಗಳೆಲ್ಲ ನೋಡಿ, ಒಂದು ಯಾಕೆ 100 ರೆಸಿಪೀಸ್ ಇದೆ. ದಯವಿಟ್ಟು ನೋಡಿಲ್ಲ ಅಂದರೆ ತಿಳ್ಕೊಂಡು ಮಾಡಿ, ನೋಡಿಬಿಟ್ಟು ಆಮೇಲೆ ಕಮೆಂಟ್ ಮಾಡಿ, ತಪ್ಪಿಲ್ಲ, ಬೇಜಾರಿಲ್ಲ, ನೋಡ್ಕೊಂಡು ಮಾಡಿ ಮಾತಾಡಬೇಕು ಅಷ್ಟೇ ನಾನು ಕೇಳೋದು. ಸೊ ಇವಾಗ ಎಲ್ಲ ಕೆಲಸ ಜೊತೆಗೆ ನಡೀತಾ ಇರುತ್ತೆ. ಸಾಟರ್ಡೆ ವಾರ ಏನಿಲ್ಲ ಅಂದ್ರೂ ಸಾಟರ್ಡೆ ವಾರ ಮಾಡಲೇಬೇಕು, ಮನೆ ಒರೆಸಿ ಎಲ್ಲ ಕೆಲಸ ಮಾಡಲೇಬೇಕು, ದೇವಸ್ಥಾನಕ್ಕೆ ಹೋಗಲೇಬೇಕು. ಸೊ ನಾನು ಕೂಡ ಮಾಡ್ತಾಯಿದ್ದೀನಿ, ಮಕ್ಕಳಿಗೆ ತಿಂಡಿ ಕೊಡ್ತಾಯಿದ್ದೀನಿ. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದ, ನನ್ನ ಮಗಳಿಗೆ ತಿಂಡಿ ಕೊಡಲೇಬೇಕು. 6:45 7 ಗಂಟೆ ಅಷ್ಟರಲ್ಲಿ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಕ್ಯಾರೆಟ್ ತುರಿ ಜೊತೆಗೆ ಒಂದು ಸೌತೆಕಾಯಿ ಕೂಡ ತುರಿದು ಹಾಕಿದ್ದೆ, ಸೂಪರಾಗಿತ್ತು. ಅವಳು ಒಂದೇ ಹಸಿರು ಮೆಣಸಿಕಾಯಿ ಎತ್ತೆತ್ತು ನೋಡ್ತಿರ್ತಾಳೆ, ಹಸಿರು ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಹಾಕಿದೆಯಾ ಅಂತ 10 ಸಲ ಕೇಳಿದ್ದಾಳೆ ನನ್ನನ್ನು. ನಾನದು ಸೊಪ್ಪು ಕಣೆ ತಾಯಿ, ಹಸಿರು ಮೆಣಸಿಕಾಯಿ ಹಾಕಿಲ್ಲ, ತಿನ್ನು ಅಂತ ಹೇಳಿದ ಮೇಲೆ
ನೋಡಿ ನೋಡಿ ಚೆಕ್ ಮಾಡಿ ತಿಂತಾಳೆ. ಸೊ ಫಸ್ಟಿಗೆ ಹಂಗಾಗುತ್ತೆ, ಆಮೇಲೆ ಅದು ಕಲ್ಲು ಚೆನ್ನಾಗಿ ಕಾದ್ಮೇಲೆ ಗರ್ಗರಿಯಾಗಿ ಕ್ರಿಸ್ಪಾಗಿ ಬರುತ್ತೆ. ದಯವಿಟ್ಟು ಈ ದೋಸೆ ರೆಸಿಪಿ ಒಂದ್ಸಲಿ, ಇನ್ಸ್ಟೆಂಟ್ ದೋಸೆ ರೆಸಿಪಿ ಇದು, ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಸತೀಶ್ಗಂತೂ ಫುಲ್ಲು ರೋಸ್ಟಾಗಿ ಹಾಕಿಡಬೇಕು. ಹಾಟ್ ಬಾಕ್ಸ್ಗೆ ಹಿಂಗೆ ದೋಸೆ ಅಥವಾ ರೊಟ್ಟಿ ಹಾಕಿದ ತಕ್ಷಣ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಅದು ಮಾಯ್ಚರ್ ಆಗಿದ್ದು ನೀರೆಲ್ಲ ಬಿದ್ದು. ಸೊ ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಆಮೇಲೆ ಹಾಟ್ ಬಾಕ್ಸ್ಗೆ ಹಾಕೋದ್ರಿಂದ ಗರ್ಗರಿಯಾಗಿರುತ್ತೆ, ಕ್ರಿಸ್ಪ್ ಆಗುತ್ತೆ. ಈ ಟಿಪ್ ಒಂದ್ಸಲಿ ನೀವು ಕೂಡ ಫಾಲೋ ಅಪ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಎಲ್ಲ ಕೆಲಸ ಆದಮೇಲೆ ಮನೆ ಕ್ಲೀನ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಮಾರುತಿ ಟೆಂಪಲ್ಗೆ ಬಂದೆ. ಎಳ್ಬತ್ತಿ ಎಲ್ಲ ಹಚ್ಚೋಗೋಣ ಅಂತ ಹೇಳಿ. ಸೊ ಎಳ್ಬತ್ತಿ ಎಲ್ಲ ಹಚ್ಚಿ ಕೆಲವೊಂದಷ್ಟು ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಈ ದೀಪಾವಳಿ ಆದಮೇಲೆ ಮಕರ ರಾಶಿಗೆ ತುಂಬ ಲಕ್ ಬರುತ್ತೆ, ನೆಮ್ಮದಿ ಬರುತ್ತೆ ಅಂತ. ಸೊ ಆ ಥರ ನನಗೇನೂ ಆಗಿಲ್ಲ. ಸೊ ನೀವು ಯಾರಾದರೂ ಮಕರ ರಾಶಿ ಆಗಿದ್ದು ನನ್ನ ವಿಡಿಯೋ ನೋಡೋರು, ನಿಮಗೇನಾದರೂ ದೀಪಾವಳಿ ಅಮಾವಾಸ್ಯೆ ಆದಮೇಲೆ ಲಕ್ ಚೇಂಜ್ ಆಯಿತಾ, ಏನು ಎತ್ತ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೇನು ಆ ಥರ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ, ನಿಮಗೇನಾದರೂ ಆಗಿದ್ರೆ ತಿಳಿಸಿ. ಅಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ತಿಂಡಿ ತಿಂತಾಯಿದ್ದೀನಿ. ಸತೀಶ್ ಆಲ್ರೆಡಿ ತಿಂಡಿ ತಿಂದು ಮಾರ್ಕೆಟ್ಗೆ ಹೋಗಿದ್ರು, ಬಿಕಾಸ್ ಅವ್ರಿಗೆ ತುಂಬ ಕೆಲಸ. ಈ ಮಂತ್ ನಾನು ಅಷ್ಟು ಅವ್ರನ್ನ ಕೆಣ್ಕೋಕ್ಕೆ ಹೋಗಲ್ಲ, ಮಾತಾಡ್ಸೋಕ್ಕೆ ಹೋಗಲ್ಲ. ಈ ಮಂತ್ ಫುಲ್ಲು ಬ್ಯುಸಿಯಾಗಿರ್ತಾರೆ. ಬ್ಯುಸಿಯಾಗಿರಲಿ, ಲೈಫಲ್ಲಿ ಬ್ಯುಸಿಯಾಗಿರಬೇಕು. ಬೇರೆ ಕೆಟ್ಟ ಥಾಟ್, ಕೆಟ್ಟ ಯೋಚನೆಗಳು, ಕೆಟ್ಟತನ ಎಲ್ಲ ನಮ್ಮ ಹತ್ರಕ್ಕೆ ಬರಲ್ಲ. ನಾವು ಆಲ್ವೇಸ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಮಾರ್ಕೆಟ್ಗೆ ಹೋಗಿದ್ರು, ಮಾರ್ಕೆಟಿಂದ ಬಂದ ತಕ್ಷಣ ಯಾಕೋ ನಡ ಹಿಡ್ಕೊಂಡೈತೆ ಅಂತ ನನಗೆ ಒಂದು ಸ್ವಲ್ಪ ಅಮೃತಾಂಜನು, ವಿಕ್ಸು ಇಲ್ಲ ಒಲಿನಿ ಏನಾರು ಹಚ್ಚು ಬಾಯಿಲಿ ಅಂತ ಕರೀತಾಯಿದ್ರು. ನಾನು ಅವರಿಗೆ ರೇಗಿಸ್ತಾ ಇದ್ದೆ, ನಡ ಹಿಡ್ಕೊಳ್ಳೋಂಥ ಕೆಲಸ ಏನಪ್ಪ ಮಾಡಿದೆ ನೀನು ಈ ಏಜಲ್ಲಿ ಅಂತ. ಸೊ ಹಂಗಂತ ಅಂದ್ಬಿಟ್ಟು ತುಂಬ ಏಜ್ ಆಗಿದೆ ಅಂತ ಅಲ್ಲ, ಗಂಡ ಹೆಂಡತಿ ಜಗಳ ಗೊತ್ತಲ್ಲ ನಿಮಗೆ, ನಾನು ಛೇಡ್ಸೋದು, ಅವ್ರು ರೇಗೋದು, ಇದೆಲ್ಲ ಕಾಮನ್. ಅವರಷ್ಟು ಫ್ರೀಯಾಗಿರಲಿಲ್ಲ ನನ್ನ ಹತ್ರ, ಕಾಮಿಡಿಯಾಗಿ ಮಾತಾಡೋಷ್ಟು ಟೆನ್ಷನ್ ಇದ್ದರು ಅವರು, ಕಾಮಿಡಿಯಷ್ಟು ಮಾತಾಡೋಷ್ಟು ಫ್ರೀಯಾಗಿರಲಿಲ್ಲ. ಬಟ್ ಆದರೂ ನಾನು ರೇಗಿಸ್ತಾ ಇದ್ದೆ, ವಿಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ವಿಡಿಯೋ ಯಾಕ್ರಿ ಮಾಡಲಿ, ವಿಡಿಯೋ ಮಾಡಲ್ಲ, ನೀವು ಕೂತ್ಕೊಳ್ಳಿ ಅಂಥೇಳಿ ಅವ್ರಿಗೆ ಫುಲ್ಲು ಬೆನ್ನಿಗೆಲ್ಲ ಒಲಿನಿ ಹಾಕ್ತಾಯಿದ್ದೆ. ಕೆಲಸದ ಒತ್ತಡ, ಸರಿಗೆ ನಿದ್ದೆ ಇರಲ್ಲ. ಸೊ ಹಿಂಗಾಗುತ್ತೆ ಒನ್ ಟೈಮ್, ಏನೂ ಮಾಡೋಕ್ಕಾಗಲ್ಲ. ನಿಂತಂಗೆ ನಿಂತಿರ್ತಾರೆ ಗ್ಯಾಸ್ ಮುಂದೆ ಅನ್ನೋದು ತುಂಬ ಈಸಿ. ಬಟ್ ಎಲ್ಲ ಜವಾಬ್ದಾರಿನೂ ತಲೆ ಮೇಲೆ ಹಾಕ್ಕೊಂಡು, ಹೆಗ್ಲ ಮೇಲೆ ಹಾಕ್ಕೊಂಡು ನಿಭಾಯಿಸೋದು ತುಂಬಾ ಕಷ್ಟ ಅಲ್ವಾ. ಸೊ ಇದೆಲ್ಲ ಅನುಭವಿಸಿರೋರಿಗೆ ಪಕ್ಕ ಗೊತ್ತಿರುತ್ತೆ. ಮನುಷ್ಯ ಅಂದಮೇಲೆ ನೋವು ಇರಬೇಕು, ನಲಿವು ಇರಬೇಕು, ಸುಖನೂ ಇರಬೇಕು, ದುಃಖನೂ ಇರಬೇಕು. ಬರೀ ಸುಖನೇ ಇದ್ಬಿಟ್ರೆ ಅವ್ನು ಮನುಷ್ಯ ಆಗಿರಲ್ಲ, ದೇವರಾಗ್ಬಿಡ್ತಾನೆ. ಸೊ ಹೀಗೆ ಮತ್ತೆ ನಾನು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಬಿಟ್ಟೆ. ನಾನು ಮತ್ತೆ ವ್ಲಾಗ್ ಮಾಡಲೇ ಇಲ್ಲ. ಮಧ್ಯಾಹ್ನ ಎಲ್ಲ ಒಳ್ಳೆ ನಿದ್ದೆ ಮಾಡಿದೆ. ಸಂಜೆ ಗೋಡೌನಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ರು, ಸುಮ್ಮನೆ ಮಾತಾಡಿಕೊಂಡು ಹುಡುಗರ ಜೊತೆ ಕೆಳಗಡೆ ಹೋದೆ. ಏನು ಮಾಡ್ತಾಯಿದ್ದಾರೆ ನೋಡೋಣ ಏನು ಎತ್ತ ಅಂತ. ತುಂಬ ಬೋರ್ ಆಗ್ತಾಯಿತ್ತು, ಜೊತೆಗೆ ತುಂಬ ತುಂಬ ಗಾಳಿ ಬೀಸ್ತಾಯಿತ್ತು, ಚಳಿ ಹೊಡಿತಾಯಿತ್ತು. ಏನಾದ್ರು ತಿನ್ನಬೇಕು ಖಾರವಾಗಿ ಅನ್ನಿಸ್ತಾಯಿತ್ತು. ಸೊ ಎಲ್ಲ ಥರ ತರಕಾರಿ ಇತ್ತು, ಹುಡುಗರು ಇದ್ದರು, ಎಲ್ಲನೂ ಕಟ್ ಮಾಡಿಸಿ ಒಂದು ತರಕಾರಿ ಸಲಾಡ್ ನಾನೇ ಮಾಡೋಣ ಅಂತ ಟ್ರೈ ಮಾಡಿದೆ. ಎರಡು ಬೌಲ್ ತಗೋಬೈಲಿ. ಈ ಥರ ತಿಂಡಿ ಇದ್ದಾಗ ಒಬ್ರು ಹಾಕೋದು ನಮ್ಮ ಗೋಡನ್ ತಗೊಂಡಿಲ್ವಾ, ನಾಳೆ 50 ಜನ ತಿಂಡಿ ಅದ ಸಿಕ್ಕಲ್ಲ ಬೇಕಾದ್ರೆ ಹೇಳ್ಕೊಂಡು ಬೇಜಾರಿಲ್ಲ. ಅದ ಫೋನ್ ಇಡು ಕೈ ಸೈಡ್ಗೆ ತಿನ್ನೋಡು, ಚೆನ್ನಾಗೈತೆ ಹೇಳು. ಸ್ಪೂನ್ ತಗೋಬಯ್ಯ, ಚೆನ್ನಾಗೈತೆ ಟೇಸ್ಟ್ ಹೇಳು. ನಂಗೆ ಗಿಡ ಮಾಡ್ಕೊಂಡು ಹೇಳಿ ಏನ್ ಬಿಡಿ, ಹಂಗ ನಂಗೆ ಮಾಡ್ದೆ ಬೇಕಾದ್ರೆ ಹೇಳಿ ಅದಕ್ಕನೇ ಹೇಳು. ಸಪ್ಪ ಚಂದಿಲ್ಲ ತಿಂದೇ ಇಲ್ಲ ಇನ್ನೊಂದಿಲ್ಲ. ನಾಗಮ್ಮನಿಗಾಗಿರಿ ಕೇಳಿಸ್ಕ, ನಂದು ಕತ್ತು ಬಟ್ಟೆ ಸುತ್ತಿದ್ದೀರಲ್ಲ, ನನ್ನ ಹಾಕೋ ನೋಡು, ಅವಳದು ಸಾಕ್ತಿ ನನ್ನ ಹಾಕು ಅದಕ್ಕೆ ಹಾಕಲ್ಲ ಅಂತಾಳ. ಸ್ಪೂನ್ ಇವತ್ತಿದೆಯ ಮೇಲೆ ಪ್ಲೇಟ್ ತಗೊಂಬರಲ್ಲಿ ಕೈ ತೊಳೆದಿದ್ದಾನೆ ಹಂಗತ್ತೀನು ತೊಳೆದಿನ ಕೈಗೆ ಪುನಃ ಅದೇ ಆನ್ ಮಾಡಬೇಕು. ತಿನ್ನು ಬೇಗ. ಏನಕ್ಕ ಆನ್ ಮಾಡ್ಕೊಂಡೆ ನೀವು, ಚೆನ್ನಾಗದ. ಸೂಪರ್ ಫೈನ್, ಮುಗಿತು. ಅವ್ರ ಕೈಲೇ ನೋಡೋಣ, ನೀನು ಬಾರಿ ಅಕ್ಕನ ಕೈಯಿಂದ ಮಾಡ್ಕೊಟ್ಟಿರೋ ತಿನ್ನೋದು ಪುಣ್ಯ ಬೇಕು.
ಅದಕ್ಕೆ ಆನ್ ಮಾಡ್ತೀನಿ, ತಿನ್ಬಿಟ್ಟು ಹೇಳು. ಕರೆಕ್ಟಾಗಿ ಹೇಳು. ನಾನು ಏನು ಹೇಳೋದು, ನನ್ನ ವಿಡಿಯೋನೇ ಮಾಡ್ಬಿಡಿ ನೀವು. ಅಪ್ಪ ಸರಿ ಇದೆ. ತಿಂದೆ ಇಲ್ಲ ನೆಟ್ಗೆ ಸಪ್ಪೆ ಅಂತ. ಇನ್ನೂ ಸರಿಯಾಗಲ್ಲ. ಅಷ್ಟು ಉಪ್ಪು ತಿನ್ಬೇಡ ನನ್ನ ಮಗನೇ ನೀನು. ಬಿ ಪಿ ನೋಡಲ್ಲ, ಇಡೀ ಉಪ್ಪು ಹಾಕುತ್ತವನ ಮೇಲೆ. ಹ್ಞೂ, ಸಪ್ಪ 100 ರೂಪಾಯಿ ಕೊಡ್ಬೇಕು ಈಗ. ನೀವೇ ನಂಗೆ 100 ರೂಪಾಯಿ ಕೊಡ್ಬೇಕು. ಯಾವುದಂದ್ರೆ ಇಂದ 100 ರೂಪಾಯಿ ಹಾಕಿ ಎಲ್ಲಿ ಕೊಟ್ಟಿದ್ದೀರಿ? ಅಕೌಂಟ್ಗೆ ಹಾಕ್ತೀನಿ, ಅಕೌಂಟ್ಗೂ ಹಾಕಿಲ್ಲ. ಯಾವ 100? ಯಾವ್ದು 100? ಏನಕ್ಕೆ ಇಸ್ಕೊಂಡಿದ್ರಿ? ಗ್ಯಾಪ್ ಇಸ್ಕೊಂಡು 100 ರೂಪಾಯಿ. ನಾನು ಬೋಸಿದ್ದೀನಿ. ಹ್ಞೂ, ನಂಗೆ ಯಾವುದು ಕೊಟ್ಟ ಇಲ್ಲ 100. ಅದಂದ್ರೆ ಬಿಡಿ. ಸರಿ ಆಯ್ತಾ? ಸಪ್ಪ ಕರೆಕ್ಟಾಗಿದೆ. ಸಪ್ಪ ಸೂಪರ್ ಐತೆ. ನನ್ನ ಹೇಳಿಬಿಡಿ, ಅವ್ನು ಹೇಳಿದ್ರಿ. ಜನ ಯಾರು ಬಿಟ್ರು? ಬೋಸಿಲೆ ತಿಂತೀನಿ. ನಾನೇ ಹೊಡೆದಾಕ್ಬಿಡ ಬೋಟನ್ನ. ಇದಿಷ್ಟು ಶನಿವಾರ ನಡೆದಿದ್ದು. ಇದು ಭಾನುವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು 3 ಗಂಟೆಗೆ. ಸೊ ಕತ್ತಿನ ಸರ ಎಲ್ಲ ಬಿಚ್ಚಿಟ್ಬಿಟ್ಟು ಈ ನಡುವೆ ಈಚೆ ಹೋಗ್ತೀನಿ. ಯಾಕಂದರೆ ನಮ್ಮ ನೇಬರ್ ಸರಿ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಇವಾಗೆದ್ದು ಫ್ರೆಶ್ ಅಪ್ ಆಗಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ಆದಮೇಲೆ ಆಲ್ರೆಡಿ ಟೈಮ್ ನೋಡಿ ಇವಾಗ ಕರೆಕ್ಟಾಗಿ 5:20 ವಾಕ್ ಮುಗಿಸ್ಕೊಂಡು ಬಂದಿದ್ದೀನಿ ನಾನು. ಫುಲ್ಲು ಬೆವರು ಕಿತ್ಕೊಂಡಿದೆ, ಕೈ ಕಾಲು ಎಲ್ಲ ಕಡೆ ಸ್ವೆಟ್ಟಿಂಗ್ ಆಗ್ತಾಯಿದೆ, ತುಂಬ ಸುಸ್ತಾಗ್ತಾಯಿದೆ. ಫ್ಯಾನ್ ಹಾಕ್ಕೊಂಡು ನಿಂತಿದ್ದೀನಿ, ಸ್ವಲ್ಪ ಸೆಕೆ ಎಲ್ಲ ಆರಿಸ್ಕೊಳ್ಳೋಣ ಅಂತ. ತುಂಬ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಸತೀಶ್ ಹೇಳ್ತಿರ್ತಾರೆ, ಯಾಕಂದರೆ ಹಿಂದಿನ ವ್ಲಾಗಲ್ಲೆಲ್ಲ ಕಮೆಂಟ್ ನೋಡಿಬಿಟ್ಟು ನನಗೆ ತಕ್ಷಣ 1 ನಿಮಿಷನೂ ಕೂತ್ಕೊಳ್ಳಿಲ್ಲ. ಕಸ ಎಲ್ಲ ಹೊಡೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ, ನಾಳೆಗೆ ಈಸಿ ಆಗಲಿ ಅಂತ. ಬಿಕಾಸ್ ನಾಳೆ ಕಾರ್ತಿಕ ಮೊದಲನೇ ಮಾಸ, ಮೊದಲನೇ ಸೋಮವಾರ ಇದೆ. ಸೋಫಾಸ್ ಎಲ್ಲ ವಾಶ್ ಮಾಡಿ ಪ್ರತಿಯೊಂದು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ವೆಸಲ್ಸ್ ಎಲ್ಲ ನೋಡಿ. ಇವತ್ತು ವೆಜ್ ಪಲಾವ್ ಮಾಡಿದ್ದೀನಿ. ವಿಕಿ ಟ್ಯೂಷನ್ಗೆ ಹೋಗಿದ್ದಾನೆ. ಚಾರು ರೆಡಿ ಆಗ್ತಾ ಇದ್ದಾಳೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮನೆ ಎಲ್ಲ ತೊಳೆದು, ಅಡುಗೆ ಮನೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ. ಇವತ್ತಂತೂ ಒಂದು ಲಾಟ್ ಬಟ್ಟೆ ಇತ್ತು, ಒಂದು ಲಾಟ್ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಬಟ್ಟೆ ಮೇಲಿಂದೆಲ್ಲ ಒಣಗಾಕಿದ್ದೀನಿ. ಶೂಸ್ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಕೆಲಸ ಇವಾಗ ಕರ್ಕೊಂಡು ನಾನು ರೆಡಿಯಾಗಿ ಹೋಗಬೇಕು. ಸೊ ನನ್ನ ಮಗ ಒಂದು ಪೀರಿಯಡು ಟ್ಯೂಷನ್ ಮುಗಿಸ್ಕೊಂಡು ಬಂದ. 9:30 ತನಕ ಆ್ಯಕ್ಚುಲಿ ಟ್ಯೂಷನ್ ಇತ್ತು. ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಒಂದೇ ಪೀರಿಯಡ್ ಹೋಗ್ಬಿಟ್ಟು ಬಂದ. ಇಬ್ಬರಿಗೂ ತಿಂಡಿ ಕೊಟ್ಟು, ಹಾಲು ಕೊಟ್ಟು, ಗಂಜಿ ಕೊಟ್ಟು. ಸೊ ಇಬ್ಬರು ಅರ್ಜೆಂಟಲ್ಲಿ ಬಗ ಅಂತ ತಿಂತಾ ಇದ್ದಾರೆ. ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇವ್ರದ್ದು ಒಂದು ಕ್ಲಾಸಲ್ಲಿ ABCD. ನನ್ನ ಮಗ D ಸೆಕ್ಷನ್. ಒಂದು ಕ್ಲಾಸಲ್ಲಿ 40 to 45 ಮೆಂಬರ್ಸ್ ಅಂದರೆ ಮಕ್ಕಳಿದ್ದಾರೆ. 40-45 ಜನ ಮಕ್ಕಳಿಗೆ ಒಂದು ಸೆಕ್ಷನಲ್ಲಿ ಎಷ್ಟು ಮಕ್ಕಳಾಯಿತು. ಈಗ 10th ABCD ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಸೊ ಅಷ್ಟು ಮಕ್ಳಿಗೂ ಸ್ಪೋರ್ಟ್ಸ್ ಮಾಡಿ ಒಂದು ಸೆಕ್ಷನಿಂದ 8 ಜನನ ಫೈನಲಿಸ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಚಾರ್ವಿನೂ ಕೂಡ, ಅವಳದು B ಸೆಕ್ಷನ್. ಸೊ ಅವ್ರ ಸೆಕ್ಷನಲ್ಲೂ ಹಾಗೆ 45 ಮಕ್ಕಳನ್ನೆಲ್ಲ ಆಡಿಸಿ ಅದರಲ್ಲಿ 8 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವನ್ ಕ್ಲಾಸಲ್ಲೂ ಹಾಗೆ. ಸೊ ಇವ್ರನ್ನ ಎಲ್ಲರನ್ನೂ ಕರ್ಕೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ. ಸೊ ಗೋಡೌನಲ್ಲಿ ಕೆಲಸ ಇತ್ತು. ನನಗೆ ಹೊಟ್ಟೆ ಎಷ್ಟೊತ್ತಿರಲಿಲ್ಲ. ಸೊ ತಿಂಡಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಇಡ್ಲಿ ಇತ್ತು, ತಿಂಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಇಡ್ಲಿ ಪ್ಲೇಟು, ಬಾಳೆ ಎಲೆ, ಪ್ರತಿಯೊಂದು ಕಾಫಿ ಟೀ ಎಲ್ಲನೂ. ಕಾಫಿನಾರು ಕುಡಿಯೋಣ ಅಂದ್ಕೊಂಡೆ. ಬಟ್ ನನ್ನ ಮಗ ಮಮ್ಮಿ ಟೈಮ್ ಆಯಿತು ಅವನು ಮಾಸ್ ಫಾಸ್ಟಲ್ಲಿ ಇದ್ದಿದ್ದರಿಂದ ಲೇಟ್ ಆಯಿತು ಅಂತ ಒಂದೇ ಸಲ ಬಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಇಬ್ಬರೂ ಕೂರಿಸ್ಕೊಂಡು ಗಾಡೀಲಿ ಹೋಗ್ತಾ ಇದ್ದೀನಿ. ಮುಂಚೆ ಎಲ್ಲ ಚಿಕ್ಕ ಮಕ್ಕಳಿದ್ರು ಕೂರಿಸ್ಕೊಂಡು ಓಡಾಡ್ತಾಯಿದ್ದೆ. ಇವಾಗ ಗ್ರೋನ್ ಅಪ್ ಕಿಡ್ ಆಗಿಬಿಟ್ಟಿದ್ದಾರೆ. ಇಬ್ಬರೂ ಕೂರಿಸ್ಕೊಂಡು ಗಾಡೀಲಿ ಹೋಗೋದು ಕಷ್ಟ ಸಾಧ್ಯ. ಅದು ಮೈಸೂರು ಈ ಟ್ರಾಫಿಕಲ್ಲಿ. ಇವತ್ತಂತೂ ಲಿಟ್ರಲಿ 8:00 ಎಷ್ಟು ಬಿಸಿಲಿತ್ತು ಅಂದರೆ ಯಪ್ಪ ಭಗವಂತ ಅಂತ ಅನ್ನಿಸ್ಬಿಡ್ತು ನನಗೆ. ಯಾಕಪ್ಪ ಅಂದರೆ ಏನೋ ಒಂದು ಲೋಟ ಗಂಜಿ ಬಿಟ್ಟರೆ ಒಂದು ಕಾಫಿನೂ ಕುಡ್ದಿಲ್ಲ, ಒಂದು ಲೋಟ ಬಿಸಿನೀರು ಗಂಜಿ ಬಿಟ್ಟರೆ ಏನೂ ಕುಡ್ದಿಲ್ಲ. 8:00 ಮನೆ ಬಿಟ್ಟೆ. ಈ ಉರಿ ರಣ ಬಿಸಿಲು ನೋಡಿ, ನೀವೇ ನೋಡಿ ಎಷ್ಟು ಬಿಸಿಲಿದೆ ಅಂತ. ನನ್ನ ಮಗಂಗೆ ಹೇಳಿದೆ, ಅಲ್ಲಿ ಸ್ಟಾರ್ಟ್ ಆಗೋದು 9:30 ಆಗುತ್ತೆ, ಗೆಸ್ಟೆಲ್ಲ ಬರಬೇಕು, ಸ್ವಲ್ಪ ವೆಯ್ಟ್ ಮಾಡು, ಒಂಚೂರು ತಿಂಡಿ ತಿನ್ಕೊಂಡು ನಿಧಾನಕ್ಕೆ ಹೋಗೋಣ ಅಂತ. ಇಲ್ಲ ಲೇಟ್ ಆಯಿತು ಬಾ. ಈ ಮಕ್ಕಳೇ ಹಿಂಗೆ, ಗಂಡು ಮಕ್ಕಳೇ ಹಿಂಗೆ, ಅವ್ರು ಹಿಡ್ದಿದ್ದೇ ಆಟ. ಸೊ ನಮ್ಮ ಮೈಸೂರು ಟ್ರಾಫಿಕ್ ಅಂತೂ ಹೇಳಂಗಿಲ್ಲ. ಅಷ್ಟು ಒಂಥರ ಟ್ರಾಫಿಕ್ ಅನ್ನೋ ಥರ ಆಗಿಬಿಟ್ಟಿದೆ ಈ ನಡುವೆ. ಮುಂಚೆ ಎಲ್ಲ 5-10 ನಿಮಿಷಕ್ಕೆ ನಂಬ್ತೀರಾ ಬಿಡ್ತೀರಾ ನಾನು ಸಿಟಿಗೆ ಹೋಗಿ ಬರ್ತಾಯಿದ್ದೆ.
5-10 ನಿಮಿಷಕ್ಕೆಲ್ಲ ಹೋಗ್ಬಿಡ್ತಾ ಇದ್ದೆ. ಬಟ್ ಇವಾಗ ಸಿಟಿಗೆ ಹೋಗ್ತೀನಿ ಅಂದರೆ ಒಂದು ದಿನ ಎಲ್ಲ ಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಚೇಂಜ್ ಆಗ್ತಾಯಿದೆ ಕಾಲಗಳೆಲ್ಲ. ಸೊ ಫೈನಲಿ ಓವಲ್ ಗ್ರೌಂಡ್ಗೆ ಬಂದು ಗಾಡಿ ಎಲ್ಲ ಪಾರ್ಕ್ ಮಾಡಿ ಹೆಲ್ಮೆಟ್ ಎಲ್ಲ ಡಿಕ್ಕಿಗೆ ಎತ್ತಿಟ್ಬಿಟ್ಟು ಸೊ ಎಲ್ಲೋದ್ರು ಇವರಿಬ್ಬರು ಅಂತ ಹುಡುಕ್ತಾ ಇದ್ದೀನಿ. ಅವರು ಆಲ್ರೆಡಿ ನನ್ನನ್ನು ಬಿಟ್ಟು ತುಂಬ ದೂರ ಗುಡುಗುಡು ಅಂತ ಓಡ್ಕೊಂಡು ಹೊರಟೋಗಿದ್ದಾನೆ ನನ್ನ ಮಗ. ಸತ್ಯವತಿ ಮ್ಯಾಮ್ ಹತ್ರ ಹೋಗಬೇಕು. ಅವನೆಲ್ಲಿ? ಮ್ಯಾಮ್ ಯಾರು ಬಂದಿಲ್ಲ? ಹಾಂ, ಅಲ್ಲಿ ಒಳಗಡೆ ಹೋಗಿ ಕೇಳಿ, ಅಲ್ಲಿ ಒಳಗಡೆ ಹೋಗಿ. ತುಂಬ ಸಿಟ್ಟು ಬಂತು ನನ್ನ ಮಗನ ಮೇಲೆ, ಸಖತ್ ಕೋಪ ಬಂತು. ಯಾಕಂದರೆ ಇನ್ನು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಮತ್ತು ಗೆಸ್ಟ್, ಚೀಫ್ ಗೆಸ್ಟ್ ಯಾರೂ ಬಂದಿರಲಿಲ್ಲ. ಇನ್ನು ಮಕ್ಕಳೆಲ್ಲ ಬರೋರೆಲ್ಲ ಬರ್ತಾ ಇದ್ದರು. ಅವಾಗ ತಾನೇ ಇಷ್ಟು ಬೇಗ ಯಾಕೋ ಕರ್ಕೊಂಬಂದೆ, ಒಂಚೂರು ಏನಾದರೂ ತಿನ್ಕೊಂಡು ಬರ್ಬೋದಿತ್ತಲ್ಲ ನಾನು ಅನ್ನೋ ಥರ ನನಗೆ ಬಿಸ್ಲಿಗೆ ಹಂಗೆ ಅನ್ನಿಸ್ತಾ ಇತ್ತು. ಐ ಥಿಂಕ್ 9:15 ಅಂತ ಅನ್ಕೋತೀನಿ. ಇನ್ನೂ ಮಾಸ್ ಫ್ರೀಟಿ ಸ್ಟಾರ್ಟ್ ಆಗಲೇ ಇಲ್ಲ. ಬರೋರೆಲ್ಲ ಒಬ್ಬೊಬ್ಬರು ಒಳ್ಳೆ ನರಳಾಡ್ಕೊಂಡು ಬರ್ತಾನೇ ಇದ್ದಾರೆ. ಬಟ್ ತುಂಬ ಬೇಜಾರಾಯಿತು. ಯಾಕಪ್ಪ ಇವ್ನು ಇಷ್ಟೊತ್ತಿಗೆ ಕರ್ಕೊಂಬಂದು ನಾನು 8:30 ಅಂದರೆ 8:30ಗೆ ನಾವು ಓವಲ್ ಗ್ರೌಂಡಲ್ಲಿ ಇದ್ದೀವಿ. ಕೆಲವೊಂದಷ್ಟು ಜನ ಇನ್ನೂ ಟೀಚರ್ಸು ಕೂಡ ಬಂದಿರಲಿಲ್ಲ, ಆಮೇಲೆ ಬಂದರು. ಸೊ ತುಂಬ ಬೇಜಾರಾಯಿತು. ಹೆಂಗೋ ಫೈನಲಿ ಚೀಫ್ ಗೆಸ್ಟ್ ಎಲ್ಲ ಬಂದರು. ಸೊ ಅವ್ರದ್ದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಮಾಸ್ ಫಾಸ್ಟ್ಗೆಲ್ಲ ನನ್ನ ಮಗಂದು ಗ್ರೀನ್ ಕಲರ್ ಗ್ರೂಪು, ಪ್ರೀತಿ ಗ್ರೂಪು. ಸೊ ಒಂದು ಗ್ರೀನ್ ಕಲರ್ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ನನಗಂತೂ ಎಲ್ಲ ಕಡೆ ಬೆವರು ಕಿತ್ಕೊಂಡು ಬಂದ್ಬಿಡ್ತಾ ಇದೆ. ಉರಿ ಬಿಸಿಲಲ್ಲಿ ಶಾಮೇನ ಹಾಕಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಮುಖಕ್ಕೆ ಬಿಸಿಲು ರಾಚ್ತಿತ್ತು. I feel proud and honored to welcome our esteemed chief guest, the A.S. Sundaraj, Indian Crime and Traffic Mindful City, to be there during Sports Meet Open. Let's look at it along with the distinguished guests. ಸೊ ಫೈನಲಿ ಚೀಫ್ ಗೆಸ್ಟ್ ಕೂಡ ಅರೈವ್ ಆದರು. DCP ಸುಂದರ್ರಾಜ್ ಸರ್, ನಮ್ಮ ಮೈಸೂರು ಬ್ರ್ಯಾಂಚ್ ಕ್ರೈಮ್ ಮತ್ತು ಟ್ರಾಫಿಕ್ DCP ಸರ್ರು, ಸಾಹೇಬರು ಸುಂದರ್ರಾಜ್ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡಿದರು. ತುಂಬ ಖುಷಿಯಾಯಿತು. ಅವ್ರ ಕಡೆಯಿಂದ ಒಲಿಂಪಿಕ್ ಮತ್ತು ಜ್ಯೋತಿ ಬೆಳಗೋದು, ಫ್ಲ್ಯಾಗ್ ಆ್ಯಶ್ ಮಾಡೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಯಿತು. ಸೊ ಫೈನಲಿ ಈಗ ಎಲ್ಲ ಗ್ರೂಪು, ಪ್ರೀತಿ, ನಿತ್ಯ, ಕೀರ್ತಿ, ಎಲ್ಲ ಥರ ಗ್ರೂಪ್ದು, ಮತ್ತು ಬ್ಲೂ ಗ್ರೂಪ್, ಗ್ರೀನ್ ಗ್ರೂಪ್, ರೆಡ್ ಗ್ರೂಪ್, ಈ ಥರದ್ದೆಲ್ಲ ಗ್ರೂಪ್ದು, NCC, ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಲ್ಲದ್ರದ್ದು ಮಾರ್ಚ್ ಫಾಸ್ಟ್ ಸ್ಟಾರ್ಟ್ ಆಯಿತು. ಸೊ ಫೈನಲಿ ನನ್ನ ಮಗನ ಮಾರ್ಚ್ ಫಾಸ್ಟ್ ಕೂಡ ಸ್ಟಾರ್ಟ್ ಆಯಿತು. ಸೊ ಎಕ್ಸೈಟೆಡ್, ಎಂಥೋಸಿಯಾಸಮ್, ಅವನಿಗಂತೂ ತುಂಬ ಖುಷಿ. ಆಮೇಲೆ ಇನ್ನೊಂದೇನು ಸಂತೋಷದ ವಿಷಯ ಅಂದರೆ ಈ ಗ್ರೂಪ್ಗೆ, ಗ್ರೀನ್ ಗ್ರೂಪ್ಗೆ ಬೆಸ್ಟ್ ಮಾರ್ಚ್ ಫಾಸ್ಟ್ ಅಂತ ಅಂದ್ಬಿಟ್ಟು ಅವಾರ್ಡ್ ಕೂಡ ಬಂತು. ಸೆಕೆಂಡ್ ರೋ ಅಲ್ಲಿದ್ದಾನೆ ನೋಡಿ, ಅವನೇ ಕುಳ್ಳ, ನಿಮಗೆ ಕಾಣಿಸ್ಬೋದು. ನಮಗೆಲ್ಲ ಒಳಗಡೆ ಅಲೋ ಇರಲಿಲ್ಲ, ದೂರದಿಂದ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಸೆಕೆಂಡ್ ರೋ ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ. ಈ ಕಡೆ ನೀಟಾಗಿ ಕಾಣಿಸುತ್ತೆ ನೋಡಿ. ಇವಾಗ ಫಸ್ಟಲ್ಲ ಸೆಕೆಂಡ್ ರೋ ಕಾರ್ನರಲ್ಲಿದ್ದಾನೆ. ಸೊ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾದ್ರೆ ನೀವು ನೋಡಿದ್ರೆ ಅವನ್ನ ಕಮೆಂಟಲ್ಲಿ ಹೇಳಿ. ದಿ ಬೆಸ್ಟ್ ಮಾರ್ಚ್ ಫಾಸ್ಟ್ ಗ್ರೂಪ್ ಕೀರ್ತಿ ಗ್ರೂಪ್ ಅಂತ ಹೇಳಿ ಅವರು ಅವಾರ್ಡ್ ಕೂಡ ಬಂತು. ಸೊ ಚೀಫ್ ಗೆಸ್ಟ್ ಕೂಡ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ, ಅಂದರೆ ಅವಾರ್ಡ್ ಎಲ್ಲ ಕೊಟ್ಟಾದ್ಮೇಲೆ ಇವರೆಲ್ಲ ಹೋದ್ಮೇಲೆ ಸ್ಪೋರ್ಟ್ಸ್ ಅಂಥದ್ದು ಸ್ಟಾರ್ಟ್
ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ 400 ಮೀಟರ್ಸ್ದು ರನ್ನಿಂಗ್ ರೇಸು, ಗರ್ಲ್ಸು ಬಾಯ್ಸು. 400 ಮೀಟರ್ಸ್ ಅಂದರೆ ಈ ಓವಲ್ ಗ್ರೌಂಡ್ ಏನಿದೆ ಅದು ಒಂದು ರೌಂಡ್ ಸುತ್ತಬೇಕು. ಸೊ ತುಂಬ ಟಯರ್ಡ್ ಆಗುತ್ತೆ ಗೊತ್ತು. ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಖೋ ಖೋ, ಕಬಡ್ಡಿ, ಶಾರ್ಟ್ ಬೋಟಲ್ಲಿದ್ದೆ, ರನ್ನಿಂಗ್ ರೇಸಲ್ಲೂ ಕೂಡ ಇದ್ದೆ. ನಮ್ಮಮ್ಮ ನನ್ನ ಪ್ರೈಸಸ್ನೆಲ್ಲ ಈಗಲೂ ಹಾಗೆ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಚೈಲ್ಡ್ಹುಡ್, ನನ್ನ ಸ್ಕೂಲ್ ಡೇಸ್, ನನ್ನ ಕಾಲೇಜ್ ಡೇಸ್ ನನಗೆ ತುಂಬ ಏನಂತಾರೆ ನೆನಪಾಗ್ತಾಯಿತ್ತು. ಸತೀಶ್ ಕಾಲ್ ಮೇಲೆ ಕಾಲು, ಬಾಯ್ಲಿ ನನಗೆ ಮನೆ ಬೀಗ ಕೊಡು, ಆಮೇಲೆ ಸ್ವೀಟ್ಸ್ ಇಟ್ಟಿದ್ರು ಫ್ರಿಜ್ಜಲ್ಲಿ, ಇದು ಸ್ವೀಟ್ ತೊಗೋಬೇಕು, ಬಾಯ್ಲಿ ಬೇಗ ಬೇಗ ಅಂತ. ನನಗೆ ಆ ಟ್ರಾಫಿಕ್ಕಲ್ಲಿ ಹೋಗಿ ಬಂದು ಏನು ಪಕ್ಕ ಇದೆಯಾ ಗಾಯ್ಸ್, ಎಷ್ಟು ಬಿಸಿಲಿತ್ತು ಅಂದರೆ ಇವತ್ತು ಕಣ್ಕಪ್ ಕೂಡ ಸ್ವೆಟ್ ಆಗಿ ಹರ್ಕೊಂಬರ್ತಾಯಿದ್ದೆ, ಅಷ್ಟು ರಣ ಬಿಸಿಲಿತ್ತು. ನನಗೆ ಇಸ್ಕೋಬೇಕಾಗಿತ್ತು ನೀನು, ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ತಾ ಇದೀಯ, ಅಲ್ಲಿಂದ ಓಡಿಸ್ಕೊ ಬರೋಕ್ಕೆ ಬಾ ನೀನು, ಗೊತ್ತಾಗುತ್ತೆ ಸಿಟಿ ಒಳಗೆ. ಅದೇನು ಬುದ್ಧಿ ಕಲ್ತಿದ್ಯೋ, ತಿಂದ ಹೇಳು ಒಟ್ಟಿನಲ್ಲಿ ಹೊಟ್ಟೆಗೆ. ತಿಂದಿದ್ಯಾ, ಅದಕ್ಕೆ ಹಿಂಗೆ ಆಡ್ತಾ ಇದೀಯಾ, ಹಾಕಿಡು ಬೇಗ ಹೊಟ್ಟೆ ಹಸಿತೈತೆ, ಅಲ್ಲೇ 11 ಗಂಟೆ. ಅಲ್ಲಿಂದ ಬೇಗ ಬಂದೆ, ಯಾಕಂದರೆ ಚಾರ್ವಿದು ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗಿಬಿಟ್ಟಿದ್ದೆ ಅಂದ್ಕೊಂಡು. ಫಸ್ಟಿಗೆ ಪ್ರೈಮರಿ ಸೆಕ್ಷನ್ದು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಬೇಗ ಒಂದೇ ಉಸಿರಿಗೆ ಮನೆ ಕೀ, ಸ್ವೀಟ್ಸು ಆ ಥರದ್ದೆಲ್ಲ ಎತ್ತಿ ಕೊಟ್ಬಿಟ್ಟು ಮತ್ತೆ ಗ್ರೌಂಡ್ಗೆ ಬಂದೆ. ಸ್ಟೂಡೆಂಟ್ಸ್ ನೇಮ್ಸ್ ಆಸ್ ಫಾಲೋಸ್: ವಂದನಾ ಕಲಾಗೌಡ, ಸಮ್ಮತಿ, ಚಾರ್ವಿ, ಮೇಘನಾ, ಮೌನಾ, ತೇಜಸ್ವಿ, ಶಮಿತಾ, ಸಮೀಕ್ಷಾ. I repeat the students' names as follows: Vandana Kalagowda, Sammati, Charvi, Meghana, Mauna H. Gowda, ಸೊ ನನಗಂತೂ ಯಾವುದೇ ರೀತಿ ಬೇಜಾರಿಲ್ಲ. ನೀವು ಕೇಳ್ಬೋದು ಗೆದ್ರ ಸೋತ್ರ ಪ್ರೈಸ್ ಬಂತ ಅಂತ. 45 ಒಂದೊಂದು ಸೆಕ್ಷನಲ್ಲಿ 8 ಜನನ ಸೆಲೆಕ್ಟ್ ಮಾಡಿಕೊಂಡು ಚಾರ್ವಿದು ಲೈವಲ್ಲಿ ಇಬ್ಬರದು ವಿಡಿಯೋ ಮಾಡಿದ್ದೀನಿ. 4th ಪ್ಲೇಸ್ ಬಂದಳು. ನನಗಂತೂ ಯಾವುದೂ ಬೇಜಾರಿಲ್ಲ. ತುಂಬ ಕಷ್ಟಪಟ್ಟು ಕಾಲೆಲ್ಲ ಕಿತ್ಕೊಂಡು ಓಡೋಗಿದ್ದಾಳೆ. 4ನೇ ಸ್ಥಾನ ಬಂದಳು. ಇನ್ನೊಂದು ಸ್ವಲ್ಪ ಮಿಸ್ ಆಗಿದ್ದಿದ್ರೆ 3ನೇ ಸ್ಥಾನಕ್ಕೆ ಬರ್ತಾಯಿದ್ಲು. ಇಟ್ಸ್ ಓಕೆ. 45 ಜನ ಮಕ್ಕಳಲ್ಲಿ 8 ಜನ ಸೆಲೆಕ್ಟ್ ಆಗಿ 8 ಜನದಲ್ಲಿ 4ನೇ ಪ್ಲೇಸ್ ಬಂದಲಲ್ಲ, ಅಷ್ಟೇ ಖುಷಿ. ಅವಳಿಗೆ ನೆಗಡಿ, ಕೆಮ್ಮು, ಜ್ವರ, ಮೈ ಹುಷಾರಿರಲಿಲ್ಲ. ಇವಾಗ ಹೈಯರ್ ಪ್ರೈಮರಿ ಸೆಕ್ಷನ್ 10th ಸ್ಟ್ಯಾಂಡರ್ಡ್ ಮಕ್ಕಳದು. ಸೊ ತುಂಬ ಕಾಯ್ದು ಬಿಸಿಲಲ್ಲಿ ಎಷ್ಟು ದೊಡ್ಡ ಮಕ್ಕಳ ಜೊತೆ ಈ ಕುಳ್ಳ ಕಾಂಪೀಟ್ ಮಾಡಿದಾನಲ್ಲ, 48 ಮಕ್ಕಳ ಜೊತೆ ಇವನ್ ಕಾಂಪೀಟ್ ಮಾಡಿದ್ನಲ್ಲ, ಅದೇ ತುಷಾರ್, ನಿಹಾಲ್, ಶ್ರೀರತನ್, ವಿಕಾಸ್, ಸುಕೃತ್, ಪ್ರಣವ್ ದತ್ತ, ಲಸಿತ್ ಕಿಶೋರ್. ಐ ರಿಪೀಟ್: ಗೋಕುಲ್, ತುಷಾರ್, ನಿಹಾಲ್, ಶ್ರೀರತನ್, ವಿಕಾಸ್, ಸುಕೃತ್, ಪ್ರಣವ್ ಆ್ಯಂಡ್ ಲಿಶಿತ್ ಕಿಶೋರ್. ಸೊ ಬಿಸಿಲಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಮಕ್ಳಿಗೂ ಜ್ಯೂಸ್ ಕೊಟ್ಟಿದ್ರು. ಜ್ಯೂಸು, ಬಿಸ್ಕೆಟು ಈ ಥರದ್ದೆಲ್ಲ ಪ್ರೊವೈಡ್ ಮಾಡಿದರು ಸ್ಕೂಲಿಂದನೇ. ಪೇರೆಂಟ್ಗಳಿಗೇನೂ ಇಲ್ಲ, ನನಗಂತೂ ಹೊಟ್ಟೆ ಅಷ್ಟೇ ಸುಸ್ತಾಗಿ ಹೋಯ್ತೈತೆ ನನಗೆ. ಏನು ಅರ್ಧ ಗಂಟೆ? ನಾನು ಹೋದಾಗ ಎಷ್ಟೊತ್ತು? ಹೊಡೆದು ಬಂದ್ಬಿಟ್ಟೆ. ಆ ಮೇಘನ ಒಂದು ಮುಚ್ಚೆ ಕಾಯಿ ಮುಂದಕ್ಕೆ ನಾನು ಆ ಕಡೆ ಇಳಿಸಿದ, ಈ ಕಡೆ ನಿಲ್ಸ್ಬಿಟ್ಟು ನಾಳೆ ಬರಬೇಕು ನೋಡಿ ಸೆಕೆಂಡು. ಆ ಮೇಘನ ನಿಲ್ಲಿಸ್ಬಿಟ್ಟು ಆ ಕಡೆ ಅಲ್ಲಿ ಬಂದ್ಬಿಟ್ಟು ಹೇಳಿ ಚಪ್ಲೀಸ್ ಪಲ್ಯ ಪಾಪ ಎಲ್ಲಿದ್ಯಾ? ಇಲ್ಲಿ ಬಾ, ನಾನು ಮೇಲೆ ಹೋಗಲೇ ಇಲ್ಲ ಗೈಸ್. 1 ಗಂಟೆ 2 ಬಿಳಿ ಹೋಳಿಗೆ, ಸ್ವಲ್ಪ ಚಿತ್ರಾನ್ನ ಬೆಳಗ್ಗೆ ಮಾಡಿದ್ದು ಗೋಡೌನಲ್ಲಿ ಸ್ವಲ್ಪ ತಿಂದೆ. ಮನೆಗೆ ಹೋಗೇ ಇಲ್ಲ. ನಾನು ಮಾಡಿದ್ದೆಲ್ಲ ಮನೇಲೇ ಇದೆ. ಬಾಯ್ಲಿ ಹೋಳಿಗೆ ತೆಗಿ, ಬಿಳಿ ಹೋಳಿಗೆ ತೆಗಿ ಬಾಯ್ಲಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಕೆಲಸಗಳಲ್ವ, 2-3 ಕಡೆ ಆರ್ಡ್ರ್ ಇದ್ದಾಗ ಇನ್ ಟೈಮ್ಗೆ ಹೋಗಲೇಬೇಕು. ಸೊ ಹಾಗಾಗಿ ಆ ಕಾವು ಮುಂದೆ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. 3 ಮೂಟೆ ತುಂಬ್ಕೊಂಡೋದ ಅಲ್ಲ, 3 ಮೂಟೆ ತುಂಬ್ಕೊಂಡೋಗ್ಲಿ, ಹೆಂಗಾರು ತುಂಬ್ಕೊಂಡೋಗ್ಲಿ. ದೋಸೆ ಇಟ್ಟು ತುಂಬ್ಕೊಂಡೋದ. ಎಲ್ಲೂ ಇಲ್ದೇ ಇರಕ್ಕೆ ಬಂದಿರೋದು, ಎಲ್ಲೂ ಇಲ್ದೇ ಇರೋದಕ್ಕೆ ಇದಕ್ಕೆ ಬಂದಿರೋದು. ನೋಲೋ ನಿನ್ಗೆಲ್ಲ ಗೊತ್ತು, ಆದ್ರೂ ಡಚ ಕೊಡಿದ್ಯಾ ನೀನು, ನಿನಗೆ ಗೊತ್ತು ನಿನ್ಗೆ. ಕರೆಕ್ಟ್ ಆಗಿದ್ರೆ ಇಲ್ಲಿ ಬಸ್ಸಿನ ಬೇಕು, ಅಲ್ಲೇ 20-30 ಡೈಲಿ ಕಾಣ್ಕೆ ಇರ್ಬೋದು. 6 ಜನಕ್ಕೆ ಬೇಕೆ ನಿಮಗೆ
ಏತಿಲ್ಲ ಕುಳೆ ಮಗನಿಲ್ಲ ನಮಗೆ ಅವ್ನು ಹೋಯ್ತಿಲ್ಲ ಡ್ರೆಸ್ ಹಾಕೊಂಡು ಈ ಚೀಕ್ ಇವನೇ ಮಾಡ್ದಾನು ಅಲ್ಲಿ ಇಡೆ ವಾಚಿಸ್ಕೊಂಡು ಹೋಗ್ಬಿಟ್ಟಿದೆ ಬಂದು ನಮಗೆ ಮೋಸ ಮಾಡಿ ನಮ್ಮ ಹತ್ರ ಅನ್ನ ತಿಂದು ಮೋಸ ಮಾಡೋದವರು ಲೈಫಲ್ಲಿ ಉದ್ಧಾರ ಆಗಲ್ಲ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಗೊತ್ತಾಗುತ್ತೆ ಮುಂದೆ ನಿಮಗೇ. ಸೊ ಇವತ್ತು ಪೈನಾಪಲ್ ರೋಲ್ ಮಾಡಿದರು, ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೆಟ್. ಒಂದು ಸ್ವೀಟ್ ಎತ್ಕೊಂಡು ತಿಂದೆ. ಸಖತ್ ಇಷ್ಟ ನನಗೆ ಇದಂದರೆ. ನಂಗೆ ತುಂಬಾ ಇಷ್ಟ. ಸೊ ಕೆಲಸ ಮಾಡ್ತಾಯಿದ್ರು, ಕೆಲಸದ ಪಾಡು ಕೆಲಸ ಇರಲಿ ಅಂತ ನಾನು ಫಸ್ಟು ಒಂದು ಸ್ವೀಟ್ ಎತ್ಕೊಂಡು ಸತೀಶ್ಗೆ ಇಷ್ಟು ಕೋಪ ಬಂದು ಬೈತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಕಟ್ಗ ನಿನ್ಗೆ ಏನೋ ಜಾಗ ಇದಾಗೈತಲ್ಲ ಪಕ್ಕೊಡಂಗೆ ಆಯ್ತದೆ ಆಡಾಯ್ತದೆ ಒಂದು ಬಿಟ್ಟು ನೋಡ್ಬಿಟ್ಟು ತೋರ್ಸ್ಕೊಟ್ಬಿಟ್ಟು ಆಮೇಲೆ ಹೋಗಿ ತಿನ್ಕೊಂಡು ನೀನು ಓ ಸೈಕೋಗಳವು ಎಲ್ಲ ಅನಿಸ್ತಿದ್ದು ತಲೆನೆಲ್ಲ ನಿಂದಿಲ್ಲ ಬುದ್ಧಿಲ್ಲ. ಸತೀಶ್ಗಂತೂ ಇವತ್ತು ತುಂಬಾ ಸಿಟ್ಟು ಬಂದಿದೆ. ಯಪ್ಪ ಎಷ್ಟು ಬೆನ್ನಿಗೆ ಚೂರಿ ಹಾಕ್ತಾರೆ ಈ ಜನಗಳು. ಯಾವ ಟೈಮಲ್ಲಿ ಹೆಂಗೆ ಬದಲಾಯ್ತಾರೋ ಹೇಳೋಕ್ಕಾಗಲ್ಲ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳೋಣ ಅಂತ ಹೋದೆ. ನಿದ್ರೆ ಅಂತೂ ಬರಲಿಲ್ಲ. ಸೊ ಊಟ ಬೇಡ ಅನ್ನಿಸ್ತಾಯಿತ್ತು. ಒಂದು ಸೀಬೆಹಣ್ಣು ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ನಾನು ತಿಂದಿದ್ದೇ ಲೇಟು ತಿಂಡಿನ. ಸೊ ಕಣ್ಣೆಲ್ಲ ಒಳಗೋಟೋಗಿದೆ, ನಿದ್ರೆ ಇಲ್ಲ. ಬಿಸಿಲಲ್ಲಿ ಕಾಯ್ದನಲ್ಲ, ಅದು ತಲೆನೋವು ಬಂತು ನನಗೆ. ಅಷ್ಟು ತಲೆ ಸ್ನಾನ ಮಾಡ್ಕೊಂಡೋಗಿ ಬಿಸಿಲಲ್ಲಿ ಹಂಗೆ ಕಾಯಬಾರ್ದು. ಈ ಸಖತ್ ಬಿಸಿಲಲ್ಲಿ ಕಾಯ್ದಿದ್ದೀನಿ. 8:30 12 ತನಕ ಬಿಸಿಲಲ್ಲೇ ಕೂತ್ಬಿಟ್ನಲ್ಲ, ತಲೆ ದಿಮ್ಮಂತ ಹಿಡ್ಕೊಂಬಿಡ್ತು. ನಿದ್ರೆ ಮಾಡೋಣ ಅಂದರೆ ನಿದ್ರೆ ಬರ್ತಾಯಿಲ್ಲ ನನಗೆ. ಸುಮ್ಮನೆ ಹೊರಳಾಡೋದೇ ಆಯಿತು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಸೊ ಸಂಜೆ ಆಗೋಯ್ತು. ಯದು ಪಾಪು ಕೂಡ ಬಂದ. ಹೋಗು ಹೋಗು ಹೋಗು, ಬೀಳು, ಹೋಗು, ಬಾಯ್, ಹೋಗು ನೀನು, ಹೋಗು ಹೋಗು ಹೋಗು, ಅಮ್ಮ ಹತ್ರ ಬೀಳು, ಹೋಗು, ಮೆಟ್ಲ ಮೇಲೆ ಬೀಳು, ಡಬಾರ್ ಅಂತ ಬೀಳು. ನೋಡ್ತಾ ಸಂಜೆ ಆಗೇ ಹೋಯ್ತು. ಸೊ ಕೈಕಾಲು ಮುಖ ಎಲ್ಲ ತೊಳೆದು ತಲೆಗೆ ಸಖತ್ ಈ ಡ್ಯಾಂಡ್ರಫ್ ಥರ ಆಗಿಬಿಟ್ಟಿತ್ತು. ಎಣ್ಣೆ ಹಾಕಿ ಪೂಜೆ ಮಾಡಬೇಕಲ್ವ, ಕಾರ್ತಿಕ್ ಮಾಸ ಅಲ್ವಾ. ಹೊಸ್ಲೆಲ್ಲ ಪೂಜೆ ಮಾಡಿ, ಹೊಸ್ಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ. ಟೀ ಬೇಕಂತೆ ಸತೀಶ್ಗೆ, ಟೀ ಮಾಡ್ತಾಯಿದ್ದೀನಿ. ಹುಡುಗರಿದ್ದಾರೆ ಪಾಪ. ಸತೀಶು ಇವಾಗ ಸ್ನಾನ ಮಾಡಿ ಜಸ್ಟ್ ಇವಾಗ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲನೂ ಇವಾಗ ಮಾಡಿದ್ದಾರೆ. ಹೊಟ್ಟೆ ಉರಿಯುತ್ತೆ ಒಂದೊಂದ್ಸಲಿ, ಪಾಪ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ರಿಸ್ಕು ಹಾಗೆ ಇರುತ್ತೆ ಗೈಸ್. ನಿಮ್ಗೇನು ಕಮ್ಮಿ ಅಂತೀರಾ. ರಿಸ್ಕು ಹಾಗೆ ಇರುತ್ತೆ ಆ್ಯಕ್ಚುಲಿ. ಎಲ್ಲ ಸುಮ್ಮನೆ ಫ್ರೀ ಆಫ್ ಕಾಸ್ಟಲ್ಲಿ ಯಾವುದು ಸಿಕ್ಕಲ್ಲ. ಟೀ ಬೇಕಾ, ಮಸಾಲೆ ಚಾಯ್, ಶುಂಠಿ, ಏಲಕ್ಕಿ ಎಲ್ಲ ಹಾಕಿ ಚಾಯ್ ಮಾಡ್ತಾಯಿದ್ದೀನಿ. ಏನೋ ಬ್ಲ್ಯಾಕ್ ಕಾಣಿಸ್ತೈತೆ ಕ್ಯಾಮ್ರಾ. ಗರ್ಮ ಚಾಯ್ ಈಸ್ ರೆಡಿ. ಬನ್ನಿ ಕೊಟ್ಟು ಬರೋಣ. ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ನಾ ಕೆಳಗಡೆ ಹೋಗಿಲ್ಲ. ಇದು ಸತೀಶ್ಗೆ, ಇದು ಹುಡುಗರಿಗೆ. ಲೋಟ ತಗೊಂಬರ. ಟೀ ಕುಡಿ ಆಯ್ತಾ? ಲೋಟ ತಗೋಬರ. ಅವ್ರಿಲ್ವಾ, ನಾಗೇಶಣ್ಣ ಇಲ್ವನ? ಇದೆಲ್ಲ ಕೂಡ ಅವ್ನು ಇವನ್ಗೆ ಏನು ನೀರಕ್ಕೆ ಆಶ್ಚರ್ಯ. ಟೀ ಕುಡಿಯೋ ಸಂಕ್ರ ಕುಡಿ, ಏನಿಲ್ಲ ಸ್ವಲ್ಪ ಇರೋದು ತಗೊಳ್ಳಿ. ನಿಜವಾಲ 5 kg ಐತೆ ಅನ್ನೋದು. ಹಿಡಿಯ 5 kg ಮೇಲ್ ಭತ್ತ ದೇವರನಲ್ಲಿ. ಎಲ್ಲಿ ಎಲ್ಲಿಯೋದು ಏನ ಎಲ್ಲ ಐತೆ ಅದು? 4 kg. 5 kg ಮೇಲೆ ಐತಿಯಾ? ಸೊ ನಮ್ಮ ಹತ್ರ ಕೆಲಸ ಮಾಡೋ ಹುಡುಗರು ಪೇಮೆಂಟ್ ಎಲ್ಲ ಇಸ್ಕೊಂಡು ಹೋದರು. ನಮ್ಮ ಹತ್ರ ಛತ್ರದಲ್ಲಿ ಕೆಲಸ ಮಾಡಿ. ಸೊ ಹೀಗೆ ಏನೇನೇನೋ ಮಾಡ್ತಿರ್ತಾರೆ. ಈಗ 1,500 ಬೇಬಿ ಗೋಡಂಬಿಗೆ ಅಂತ ಅಂದ್ಬಿಟ್ಟು ಇಸ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಭಗವಂತಂಗೆ ಗೊತ್ತು. ಸತೀಶ್ ಅಂತೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸಮುದ್ರದಲ್ಲಿ ಹೋಗೋದನ್ನು ಬಿಟ್ಬಿಡ್ತಾರೆ. ಈ ಲೋಟದಲ್ಲಿ ಸೋರೋಗೋದನ್ನು ಹಿಡ್ಕೊಳಕ್ಕೆ ಬರ್ತಾರೆ ಸತೀಶು. ಅವ್ರ ಬುದ್ಧಿ ನಂಗೆ ಒಂಚೂರು ಇಷ್ಟ ಆಗಲ್ಲ. ಒಂದು ಟೈಮ್. ಇದು ಸೋಮವಾರ ಬೆಳಗ್ಗೆ, ಮೊದಲನೇ ಕಾರ್ತಿಕ ಸೋಮವಾರದ ಶುಭಾಶಯಗಳು. ಆ್ಯಸ್ ಯೂಶುವಲ್ ಎದ್ದು
ಹಿಂದಿನ ವ್ಲಾಗಲ್ಲೇ ನೋಡಿದ್ರಿ ಚೆಂಡು ಹೂವು ಇತ್ತು ಸ್ವಲ್ಪ, ಅದನ್ನೆಲ್ಲ ಪೋಣಿಸಿ ಹಾರ ಮಾಡಿ ಇಟ್ಕೊಂಡಿದ್ದೆ ಬಾಗಿಲಿಗೆ ಅಂತ. ನೆನ್ನೆನೇ ಮಾರ್ಕೆಟಿಂದ ಸತೀಶ್ ನನಗೆ ಹೂವಕ್ಕೆ ಪೂಜೆಗೆ ಏನೇನು ಬೇಕು ಎಲ್ಲ ತಂದುಕೊಟ್ಟಿದ್ರು. ತುಳಸಿ ಹಾರ, ಸಾಮಂತಿಗೆ ಹೂವು, ಮಲ್ಲಿಗೆ ಹೂವು, ಗಣಗಲು ಹೂವು, ಪ್ರತಿಯೊಂದು ಹೂವನೂ ಬೇಕು ನನಗೆ. ಇವತ್ತು ದೇವ್ರ ಮನೆ ರಂಗೋಲೆ ಹೇಗಿದೆ, ದೀಪದ ರಂಗೋಲೆ ಹಾಕಿದ್ದೀನಿ ಕಾರ್ತಿಕ್ ಮಸಾಲ. ಅದಕ್ಕೆ ನಮಃ ಶಿವಾಯ ಓಂ ನಮಃ ಶಿವಾಯ. ಸೊ ನನಗಂತೂ ಅರ್ಲಿ ಮಾರ್ನಿಂಗ್ 7-7:15 ಈ ಥರ ಪೂಜೆ ಮಾಡಿಬಿಟ್ರೆ ಎಲ್ಲಿಲ್ಲದೆ ಇರೋ ಸಂತೋಷ, ಸಂಭ್ರಮ, ತುಂಬ ಖುಷಿ ಆಗುತ್ತೆ ನನಗೆ. ಸೊ ನಾನೇನು ಬ್ರೇಕ್ಫಾಸ್ಟ್ ಮಾಡೋಕ್ಕೋಗಲಿಲ್ಲ, ಕೆಳಗಡೆ ಕೆಲಸ ಇತ್ತು, ತಿಂಡಿ ಇತ್ತು. ಸೊ ಹಾಗಾಗಿ ಫಸ್ಟು ಮನೆ ಕೆಲಸ ಮುಗಿಸಿ ನಾನು ಇವತ್ತು ವಾಕು ಕೂಡ ಹೋಗಿದ್ದೆ. ರಂಗೋಲೆ ನೋಡಿದ್ರಲ್ಲ ಹೇಗಿದೆ ರಂಗೋಲೆ ಕಮೆಂಟಲ್ಲಿ ಹೇಳಿ. ಈಚೆಗಡೆ ರಂಗೋಲೆ ಹೇಗಿದೆ, ದೇವ್ರ ಮನೆ ರಂಗೋಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಎಲ್ಲ ಕೆಲಸ ಮುಗಿಸಿ ಎಲ್ಲ ಕಡೆ ದೀಪ ಹಚ್ಚಿಟ್ಟು, ಇವತ್ತಂತೂ ಅದೆಷ್ಟು ದೀಪಗಳನ್ನ ಹಚ್ಚಿದ್ದೀನೋ, ದೇವ್ರ ಮನೇಲೇ 10 ದೀಪ ಹಚ್ಚಿಟ್ಟಿದ್ದೀನಿ, ಹೊಸ್ಲಿಗೆ 2. ಸೊ ಎಲ್ಲ ಕಡೆ ದೀಪ ಹಚ್ಚಿಟ್ಟು ಬೆಳಗ್ಗೆ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು ಈ ರೀತಿ ಪೂಜೆ ಮಾಡೋದ್ರಿಂದ ಒಂಥರ ಖುಷಿ ನನಗೆ. ಸತೀಶು ಕೂಡ ಎದ್ದು ಸ್ನಾನ ಮಾಡಿಕೊಂಡು ನನಗೆ ಪ್ರಸಾದ ಮಾಡಿಕೊಟ್ಟಿದ್ರು, ಕೇಸರಿ ಬಾತ್ನ. ಅದನ್ನೆಲ್ಲ ತೊಗೊಂಡು ಇವತ್ತು ನನ್ನ ಮಕ್ಳಿಗೆ ಇಬ್ಬರಿಗೂ ರಜಾ, ಬಿಕಾಸ್ ನಿನ್ನೆ ಎಲ್ಲ ಓಡಿ ಸುಸ್ತಾಗಿದ್ದಾರೆ. ಇವತ್ತು ರೆಸ್ಟ್ಗೆ ಅಂತ ರಜಾ ಕೊಟ್ಟಿದ್ದಾರೆ. ಅವರಿಬ್ಬರಿಗೆ ಅಂತಲ್ಲ, ಇಡೀ ನಮ್ಮ ಸ್ಕೂಲ್ಗೆಲ್ಲನೂ ಇವತ್ತು ರಜಾ. ಸೊ ಕೇಸರಿ ಬಾತು, ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿ ಮಾಡಿದ್ದಾರೆ. ನಿಮಗೆ ಗೊತ್ತು, ನಾನು ಬೆಲ್ಲದ ದೀಪ ಆರತಿ ಮಾಡ್ತಾಯಿದ್ದೀನಿ. ಹಾಲು, ಮೊಸರು ಎಲ್ಲ ತೊಗೊಂಬಂದಿದ್ದೆ ನೈವೇದ್ಯಕ್ಕೆ ಅಂತ. ಸೊ ದೇವ್ರ ಮುಂದೆ ಇಟ್ಟು ಹಣ್ಣು ಕಾಯಿ ಎಲ್ಲ ಮಾಡಿಸಿ, ಅರ್ಚನೆ ಮಾಡಿಸಿ, ಮಹಾಮಂಗಳಾರತಿ ಮಾಡಿಸಿ, ನೈವೇದ್ಯನ ದೇವರಿಗೆ ಸಮರ್ಪಣೆ ಮಾಡಿಸಿ, ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದರು ಶಿವಪ್ಪನ. 2 ಕಣ್ಣು ಸಾಲ್ತಾ ಇಲ್ಲ ಗೈಸ್ ನೋಡಲಿಕ್ಕೆ. ನಂದು ದೀಪ ತಗೊಂಡು ಆರತಿ ಮಾಡಿದ್ರು. ಇದಕ್ಕಿಂತ ಇನ್ನೇನು ಬೇಕು ಯಪ್ಪ, ಸ್ವರ್ಗ ನನಗೆ 2 ಗೇಣು. ಸರ್ವ ಜನಾಂಗ ಸುಖಿನೋ ಭವಂತು, ಸನ್ಮಂಗಳಾಮಿ ಭವಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರದಕ್ಷಿಣೆ ಹಾಕಿ ದೀಪ ಎಲ್ಲ ತೊಗೊಂಬಂದು 5-10 ನಿಮಿಷ ಅಲ್ಲೇ ದೇವ್ರ ಹತ್ರ ಕೂತಿದ್ದೆ. ನನ್ನ ಮಗ ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ದಾನೆ, ತುಂಬ ಖುಷಿ ಆಯಿತು. ಸೊ ಹಿಂಗೆ ದೇವರು ಕೊಡೋವಂಥ ಶಕ್ತಿ ಕೊಡಲಿ ನನಗೆ ಅಂತ ಅಷ್ಟೇ ಕೇಳ್ಕೊತೀನಿ. ಅಲ್ಲಿಂದ ಸಪ್ತಮಾತ್ರಕ ಅಮ್ಮನ ಗುಡಿಗೆ ಬಂದು ಅಲ್ಲೂ ಕೂಡ ಪ್ರದಕ್ಷಿಣೆ ಮಾಡಿಕೊಂಡೆ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಪ್ರಸಾದ ತೊಗೊಂಡ್ಬಂದಿದ್ವಿ. ಸೊ ಪೂಜೆ ಮಾಡಿಸ್ಕೊಂಡು ಎಲ್ಲ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿಂದ ಮನೆಗೆ ಬಂದು ಪೂಜೆ ಸಾಮಾನು ಪ್ರಸಾದದ್ದೆಲ್ಲ ಇಟ್ಬಿಟ್ಟು ಒಂದು ಮೂಟೆ ಅಕ್ಕಿ ಹಾಕ್ಕೊಂಡು ಮಾಧವೇಶ್ವರ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆ ಹತ್ರನೇ ಇರೋವಂಥದ್ದು ಮಾಧವೇಶ್ವರ ಟೆಂಪಲ್ಲು. ಯಾಕಂದರೆ ಅಲ್ಲಿ ನಾಳೆ ಮಂಗಳವಾರ ಅನ್ನದಾನ ಇದೆ. ಅನ್ನದಾನಕ್ಕೆ ಒಂದು ಮೂಟೆ ಅಕ್ಕಿ ಕೊಡೋಣ ಅಂತ ಗಾಡೀಲಿ ಅಕ್ಕಿ ಮೂಟೆ ಇದೆ. ಹಿಂದೆಗಡೆ ಚಾರು ಬಂದಿದ್ದಾಳೆ ನನ್ನ ಜೊತೆಗೆ, ಅವಳೇ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು. ಅದು ಜಾರ್ಕೊಂಡು ಹೋಗ್ತಾಯಿತ್ತು. ನಮ್ಮ ಹುಡುಗ ಸರಿಯಾಗಿ ಇಟ್ಟಿಲ್ಲ ಅಕ್ಕಿ ಮೂಟೆನ. ನಾನು ಮಾಡೋಂಥದ್ದು ಜನ ನಂಬ್ಕೊಳ್ಳಿ ಅಂತಲ್ಲ, ಮೇಲಿರೋ ಭಗವಂತ ನಂಬ್ಕೊಂಡು ಮೆಚ್ಕೊಂಡ್ರೆ ಅಷ್ಟೇ ಸಾಕು ನನಗೆ. ಅಕ್ಕಿ ಮೂಟೆ ಅಲ್ಲಿ ಇಟ್ಬಿಟ್ಟು ಅವರು ಸತೀಶ್ ಫ್ರೆಂಡು ಚಿಕ್ಕಣ್ಣ ಅಂತ ಅಂದ್ಬಿಟ್ಟು ನಾಳೆ ಬನ್ನಿ ಊಟಕ್ಕೆ ಅಂತೆಲ್ಲ ಕರಿತಿದ್ರು. ಸೊ ಬರ್ತೀನಿ ಸರ್ ಅಂತ ಹೇಳಿ ದೇವ್ರನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಮಾದಪ್ಪನ. ಸೊ ನಮ್ಮ ಅಪ್ಪನ್ನೇ ನೋಡ್ದಂಗೆ ಅನ್ನಿಸ್ತು, ನಮ್ಮ ಶಿವಪ್ಪನ್ನೇ ನೋಡ್ದಂಗೆ ಅನ್ನಿಸ್ತು ನನಗೆ. ಸಣ್ಣ ಪುಟ್ಟ ಫೋಟೋ, ಸೆಲ್ಫಿ ಎಲ್ಲ ತಗೊಂಡು ಹೋಮ ಮಾಡ್ತಿದ್ರು ಅಲ್ಲೆಲ್ಲ ನೋಡಿಕೊಂಡು ಮನೆಗೆ ಬಂದೆ. ನಿಜವಾಗ್ಲೂ ಹೋಗಿ ಬರೋದು ಕೆಲಸ ಇಲ್ವಾ? ಸುಳ್ಳು ಹೇಳ್ಬಿಡ ಕಣ. ನಿಮ್ದು ಆಯ್ತಾ ಎಲ್ಲಾರ್ದು ತಿಂಡಿ? ಉಪ್ಪಿಟ್ಟ? ಉಪ್ಪಿಟ್ಟ. ಅನ್ನದಾನ ನಡೀತೈತೆ ಮಾದಪ್ಪನ ದೇವಸ್ಥಾನದಲ್ಲಿ. ಇವತ್ತಲ್ಲ ನಾಳೆ, ಅದಕ್ಕೆ ಅಕ್ಕಿ ಕೊಟ್ಟು ಬಂದಿದ್ದು. ನಿಜವಲ್ಲೂ ಹೋಯ್ತೀಯನ ನಾಳೆ? ನೀವು ತಿಂದ್ರಾ ದಿವಾ? ನಿಮ್ದು ಇಲ್ಲಿ ಪ್ರಸಾದ ಐತೆ ತಿನ್ನಿ. ಇಲ್ಲಿ ಕೇಸರಿ ಬಾತ್ ಐತೆ ತಿನ್ರ ಸ್ವಲ್ಪ. ಎಲ್ಲೋಗಿದ್ದೆ ಬೆಳಗ್ಗೆ ಇಷ್ಟೊಂದು ಎಣ್ಣೆ ಹಾಕೊಂಡು?
ಇಲ್ಲಿ ಗಾಯ ತೋರಿಸು, ಹಣೆ ತೋರಿಸು. ಎಲ್ಲಿ ಬಿದ್ದ? ಅಯ್ಯೋ ಎಲ್ಲ ನೀರು ಗಟ್ಕೊಬಿಟ್ಟೈತೆ. ಎಲ್ಲಿ ಬಿದ್ದಂತಾನು? ಇಲ್ಲ ಅಮ್ಮನೆ ಮೆಟ್ಲ ಮೇಲೆ ಬಿದ್ದಿರೋದು ಅವನು. ಅಲ್ಲಿ ಕಾಯಿ ಇಟ್ಟಿದ್ದೀನಿ, ಎತ್ಕೊಂಡೋಗು. ಐಸ್ ಹಾಕೊಡ್ಲಾ? ಹಾಕೊಡ್ಲಾ? ಹ್ಞೂ ಹಾಕೊಡ್ತೀನಿ, ಐಸ್ ಹಾಕೊಡ್ತೀನಿ. ಇದು ಯಾಕೆ ಹಿಂಗೆ ಬಾಗ್ಲಲ್ಲಿ ಬಿದ್ದಿದ್ಯಾ? ಸರಿಯಾಗಿ ಕುತ್ಕೊ. ಎಲ್ಲಿ ಬಿದ್ದ? ಸರಿ ಬಿದ್ಬಿಟ್ಟ, ತಗೋ ಮಗ್ನೆ. ಇದು ಕೂತ್ಕೊಂಡಿರೋದು ಹೋಗುತ್ತೆ. ಐಸು ಕಣಪ್ಪ, ಹಿಡ್ಕೊ, ಕೈಯಲ್ಲಿ ಹಿಡ್ಕೊ, ನೀನೇ ಹಿಡ್ಕೊ. ಇಲ್ಲೋಡಿ, ನಾ ತಿಂತೀನಿ ನೋಡು. ಐಸು ಕಣಪ್ಪ, ಐಸ್ ಹಚ್ಕೊಂಡ್ರೆ ಊದ್ಕೊಂಡಿರೋದು ಕಮ್ಮಿ ಆಗುತ್ತೆ. ಜಾಣ ನೀನು. ಇಲ್ಲಿ ಇಲ್ಲಿ ಆಯ್ತು ಬಾ, ಬೇಡ. ಸೊ ಗಾಯ್ಸ್, ಮಂಡೇ ಮಾರ್ನಿಂಗ್ ನೋಡಿದ್ರಿ, ದೇವಸ್ಥಾನಕ್ಕೆಲ್ಲ ಹೋಗಿ ಅಕ್ಕಿ ಎಲ್ಲ ಕೊಟ್ಟು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬೆಲ್ಲದ ದೀಪ ಆರಾಧನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಗೋಡೌನಲ್ಲಿ ಕೆಲಸ ಇದೆ ಇವತ್ತು. ಆ್ಯಕ್ಚುಲಿ ನಂದು ಒಪ್ಪತ್ತು. ಸೊ ಈ ಕಾರ್ತಿಕ ಮಾಸದಲ್ಲಿ ಉಪವಾಸ ಇದ್ದು ದೇವರಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ. ಕೆಳಗಡೆ ಉಪ್ಪಿಟ್ಟು ಮಾಡಿದರು, ಪ್ರಸಾದಕ್ಕೆ ಕೇಸರಿ ಬಾತ್ ಮಾಡಿಸಿದ್ದೆ. ಸೊ ಮಕ್ಕಳಿಗೆ ಉಪ್ಪಿಟ್ಟೆಲ್ಲ ಹಾಕೊಬಂದು ಕೊಟ್ಟೆ. ಸತೀಶ್ ಕೂಡ ಇನ್ನೂ ಏನೂ ತಿಂದಿಲ್ಲ, ನಾನು ಕೂಡ ಇನ್ನೂ ಏನೂ ತಿಂದಿಲ್ಲ. ಬೆಳಗ್ಗೆಯಿಂದ 1 ಲೋಟ ನೀರು ಕುಡ್ದಿಲ್ಲ. ಟೈಮ್ ಬಂದು 10 ಗಂಟೆ. ನಾವು ಎಷ್ಟೊತ್ತಿಗೆದ್ದು ಎಷ್ಟೊತ್ತೆಲ್ಲ ಮಾಡಿದ್ರು ಕೂಡ ಅದು ಯಾವ ಟೈಮ್ಗೆ ಆಗಬೇಕೋ ಅದೇ ಟೈಮ್ಗೆ ಆಗೋದು. ನಿನ್ನೆ ಎಲ್ಲ ಸ್ಪೋರ್ಟ್ಸ್ ಮೀಟ್ ನಡೀತು. ಸೊ ಇವತ್ತು ನನ್ನ ಮಕ್ಕಳಿಗೆ ಹಾಲಿಡೇ, ರೆಸ್ಟ್ ಡೇ. ಓಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ನನ್ನ ಮಗನ ಕಾಲೆಲ್ಲ ಕಿತ್ತೋಗಿದೆ, ಬರಿಗಾಲಲ್ಲಿ ಓಡಿದ್ದಾನೆ. ಸೊ ಹಾಗಾಗಿ ಕೆಳಗಡೆ ಕೆಲಸ ಇದೆ. ಕಾರ್ತಿಕ್ ಮಾಸದಲ್ಲಿದ್ದಾಗ ದುಡ್ಕೋಬೇಕು, ಧನುರ್ಮಾಸ ಬಂದಾಗ ರೆಸ್ಟ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಖುಷಿ ಆಯಿತು, ಒಂಥರ ಸಮಾಧಾನ ಮನಸ್ಸಿಗೆ. ಹೇಗೆ ಪೂಜೆ ಮಾಡಿದ್ದೀನಿ ಇವತ್ತು. ತುಂಬ ದೀಪಗಳನ್ನೆಲ್ಲ ಅಂಟಿಸಿಟ್ಟು ಪೂಜೆ. ದೇವರು ವರ ಕೊಟ್ಟಿದೆ, ತಾಯಿ ಲಕ್ಷ್ಮೀ ವರ ಕೊಟ್ಟಿದೆ, ಹೂ ಪ್ರಸಾದ ಬಿದ್ದಿದೆ. ಖುಷಿ ಆಯಿತು ನನಗೆ, ನಿಜವಾಗ್ಲೂ ಖುಷಿ ಆಯಿತು. ಕೆಳಗಡೆ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಅಂತ ಹೋದೆ. ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡೋಣ ಅಂತ. ಸೊ ಕೆಳಗಡೆ ಇವತ್ತು ನಾನೇ ಗೋಡೌನ್ ಪೂಜೆ ಮಾಡಿರೋದು ಇವತ್ತು ನಾನೇ. ಯಾಕಂದರೆ ಸತೀಶ್ ತುಂಬ ಕೆಲಸ ಇದ್ದಾಗ ಅವರು ಪೂಜೆ ಎಲ್ಲ ಮಾಡಲ್ಲ, ಸ್ನಾನ ಮಾಡ್ಬಿಟ್ಟು ಡೈರೆಕ್ಟ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಏನು ಮಾಡ್ತಾಯಿದ್ದಾರೆ, ಏನು ಹುಡುಗರು ಏನು ಸ್ಪೆಷಲ್ ಮಾಡ್ತಾಯಿದ್ದಾರೆ ಅಂತ. ನಾನು ಆಗಲೇ ಹೇಳಿದಾಗೆ ಥಂಡಿ ಗೈಸ್, ತುಂಬ ಚಳಿ 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 ಅನ್ನಿಸ್ತಾ ಇತ್ತು. ಚಳಿಗೆ ಹೊಟ್ಟೆ ಹಶ್ವಾಗುತ್ತೆ, ಏನಾದರೂ ತಿನ್ನಲ್ಲ ಅಂತ ಅನಿಸುತ್ತೆ. ಬಟ್ ನಂದು ಇವತ್ತು ಒಪ್ಪತ್ತು. ಉಪ್ಪಿಟ್ಟೆಲ್ಲ ತೊಗೊಂಡೋಗಿ ಮಕ್ಳಿಗೆ ಕೊಟ್ಟೆ, ಅವರು ತಿಂಡಿ ತಿಂತಾಯಿದ್ರು. ಇವತ್ತು ಆಫೀಸ್ ರೂಮ್ ಪೂಜೆ ಹೇಗೆ ಮಾಡಿದ್ದೀನಿ, ತುಳಸಿ ಎಲ್ಲ ಹಾಕಿ ಧರ್ಮಸ್ಥಳದ ಪ್ರಸಾದ ತೀರ್ಥ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ. ಸೊ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಪಕೋಡ ಬಿಡ್ತಾಯಿದ್ರು, ನಾನು ಮದ್ದೂರು ವಡೆ ಅಂದ್ಕೊಂಡು ಹೋದೆ. ನಾನು ಮದ್ದೂರು ವಡೆ ಅಂದ್ಕೊಂಡ್ಬಂದಲ್ಲ, ಪಕೋಡ ಇದು. ಮದ್ದೂರು ವಡೆಗೂ ಪಕೋಡಕ್ಕೂ ಬೇರೆ 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 ವ್ಯತ್ಯಾಸವಿದೆ. ಸಂಜೆ ಪೂಜೆಗೆ ಏನೇನು ಬೇಕು ಬತ್ತಿ ಹಾಕಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಲಾಸ್ಟ್ ದೀಪಾವಳಿ ಹಬ್ಬದ ದಿನ ದೀಪಗಳಿಟ್ಟಿದ್ದೆ ಅಲ್ವಾ, ಒಂದು ಉರಿಲಿಲ್ಲ ಬಿಕಾಸ್ ಆಫ್ ತುಂಬ ಗಾಳಿ. ಸೊ ನೋಡ್ತಾ ಇದ್ದೀನಿ, ಎಣ್ಣೆ ಇದ್ದರೆ ಎಣ್ಣೆ ಹಾಕಲ್ಲ, ಎತ್ತಿಬಿಟ್ಟು ಜೋಪಾನ ಮ್ಯಾಗ ಇಟ್ಟಿದ್ದೆ. ಅದನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ರೆಡಿ ಮಾಡೋ ಅಂದ್ರೆ ಎಲ್ಲೋಗಿದ್ದೆ? ಯಾರು ಕೊಡಿಸಿದ್ದು? ಅಪ್ಪ. ಎಲ್ಲಿ ಅಪ್ಪ? ಹೋಯ್ತು. ಎಲ್ಲಿಗೆ? ನಾನು ಕರ್ಕೊಂಡೇ ಹೋಗ್ಲಿ. ಎಲ್ಲಿಗೆ? ಎಂತ್ರಲ್ಲಿ ಹೋಯ್ತು? ಆಟೋ. ಯಾವ ಆಟೋ? ಅಲ್ಲ, ಆಟೋ ನಿಂತಿತ್ತು. ಅಮ್ಮ ನಿಮ್ದು ಅಪ್ಪು ತಗೊಂಡಿದ್ರೆ 2 ನಿನಗೆ ಅಂತ ಕಿತ್ಕೊಂಡವ್ರು. ಯಾರು? ಎಲ್ಲೋದು ಈಗ? ಇಸ್ಕೊ. ಇಷ್ಟು ಅಪ್ಪು ಹೋಗು, ವಿಕ್ಸ್ ಹಾಕು. ಎತ್ತಿಡೋದು ಪಿಲ್ಲೋ, ವಿಕ್ಸ್ ಹಾಕೋಗಿ. ನೀನೇನೋ ಕಾರಲ್ಲಿ ಬರ್ತಾ ಇದೆಯಾ, ಅವ್ರು ಆಟೋದಲ್ಲಿ ಹೋದ್ರು. ಅಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಅದು ನನ್ನ ಹೇಳಿರೋದು. ನೀನು ಕಾರಲ್ಲಿ ಬರ್ತಾ ಇದೆಯಾ? ಕಾರಲ್ಲಿ? ಅವ್ರು ಆಟೋದಲ್ಲಿ ಹೋದ್ರು ಅಂತೆ, ನಿಮ್ಮಣ್ಣ.
ಹಿಂಗೆ ಹಿಂಗೆ ಮಾಡ್ಕೋಗೋ. ನಡ್ಕೋಗಿ ಬೇಕಾದ್ರೆ ಹತ್ಕೊಂಡು ಬರಲಿ ಡ್ರೈವಿಂಗ್ ಕೊಡ್ಕೊಂಡು ನೀನು ಕುಡ್ದ ಕೆಂಬ್ಲಲ್ಲಿ ಅವನೇ ಕಿತ್ಕೊಂಡವನು ಎಲ್ಲನೂ. ಒಂದು ಪೇಪರ್ ಗಂಜಿ 2 ಪೇಪರ್ ಗಂಜಿ ಕುಡ್ದೆ. ಅಪ್ಪೇರು ಕುಡಿತು, ನಾನೇ ಕುಡ್ದೆ. ತಗೋ ಕೆಳಗಡೆ ಟಬ್ಗೆ ಹಾಕ್ಬಿಡ್ಬಾ ಅಲ್ಲಿ ಇಲ್ಲ. ಹಾ ಎರಡು ಆಟೋಗೆ ಫೋನ್ ಮಾಡು. ಕೇಳಿಲ್ಲ, 2 ನೀರು ಕುಡ್ದೆ. 1 ನಿಮಿಷ ಹಿಡ್ಕೋ. ತಪ್ಪು ನಿಮಗೆಲ್ಲ ಬರೀ ಎಲ್ಲಿಗೆ? ಬಂಡಿಪಾಳ್ಯಕ್ಕ ನಾನು ಬರ್ತೀನಿ ಅಂದೆ, ಬೇಡ ಅಂದ್ಬಿಟ್ರು. ಬಂಡಿಪಾಳ್ಯಕ್ಕೆ ರೌಂಡ್ ಹೊಡಿಯೋಕ್ಕೆ. ಯಾಕೋ ಚೀಕ ಪಾಕ ರೌಂಡ್ ಹೊಡಿಬಾರ್ದ ನಾನು? ಏನಪ್ಪ ಏಯ್ ಬಾರೆ. ಹಂಗೆ ಕೊಡ್ಬಿಟ್ಟು ನಾನು ಏನಕ್ಕೆ ಬಂದೆ? ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತೇವೆ. ಫೋನ್ ಮಾಡ್ತೀವಿ ಎಲ್ಲ ಟಾಟಾ ಎಸಿ ಹತ್ರ ಗುಡ್ಡೆ ಹಾಕೋ. ಎಲ್ಲ ಹೊಸ ಕಾರ್ ಹತ್ರ ಮೂಟೆ ಕಟ್ತಾವನೆ. ಸರ ಮಾಡಿಸ್ತೀನಿ ನಿಂಗೆ ಸರಾನ. ಅವರಿಬ್ಬರು ನಾನು ಹೋಗ್ತೀನಿ ಅಂತ ನಮ್ಮ ಡ್ರೈವರ್ ಜೊತೆ ಕಾರ್ ಹೊತ್ಕೊಂಡು ಹೊರಟೋದ್ರು. ಇಲ್ಲಿದ್ರೆ ಏನಾದರೂ ಕೆಲಸ ಮಾಡಿಸ್ತಿರ್ತಾರೆ ಅಮ್ಮ, ನಮ್ಮನ್ನು ಫ್ರೀಯಾಗಿ ಬಿಡಲ್ಲ, ಟಿ ವಿ ನೋಡೋಕ್ಕೆ ಬಿಡಲ್ಲ ಅಂದ್ಕೊಂಡು. ಸೊ ಹೋಗಲಿ ಒಂದು ರೌಂಡ್ ಹಾಗೆ ಸುತ್ತಾಡ್ಕೊಂಡು ಬರಲಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ನಾನು ಇನ್ನೂ ಬಾಗಿಲೆಲ್ಲ ತೊಳಿಬೇಕಾಯ್ತು, ಯಾಕಂದರೆ ಸಂಜೆ ಒಂದು ಟೈಮ್ ರಂಗೋಲಿ ಬಿಟ್ಟು ದೀಪ ಹಚ್ಬೇಕಲ್ವ. ವರ್ಷಕ್ಕೊಂದು ಹಬ್ಬದ ದಿವಸ ದೀಪಾವಳಿ ಎಲ್ಲ ಮಾರ್ಕೆಟ್ಗೆ ಹೋದ್ರು ಈಗ ಜಸ್ಟ್ ಕೊಡ್ತಾರೆ. ಬನ್ನಿ ಅದು ಎತ್ಕೊಂಡೋಗಿ. ಮತ್ತೆ ಹೌದಾ? ಇನ್ನೇನಿಲ್ವಾ? ಡಬ್ಬ ಐತಲ್ಲ, ಖಾಲಿ ಡಬ್ಬ ಮೇಲ್ಗಡೆ ಖಾಲಿ ಆಗಿರೋದು ಐತಾ? ಅದ್ ಎತ್ಕೊ ಬಂದ್ಬಿಡ್ತೀರಾ? ಯಾವಾಗ ನೀವು ತಗೊಂಡೋಗಿದ್ದೀರಾ? ಮೇಲಾಯ್ತಾ? ಆಯ್ತಾಯ್ತು. ನಾವು ಅವ್ರು ಬರ್ತಾರಲ್ಲ ಕ್ಲೀನ್ ಮಾಡ್ಸಕ್ಕೆ. ನಾನು ಮೇಲೆ ಹೋಗಿಲ್ಲ ಅದಕ್ಕೆ. ಗೈಸ್ ಮೇಲ್ಗಡೆ ರೂಮ್ ಖಾಲಿ ಮಾಡ್ಕೊಂಡು ಹೋದ್ರಲ್ಲ, ಪೇಂಟಿಂಗ್ ನಡೀತಾ ಇತ್ತು. ಸೊ ಕಂಪ್ಲೀಟ್ ಆಗಿದೆ ಪೇಂಟಿಂಗ್. ನಾನು ಮೇಲೆ ಹೋಗೋಕ್ಕಾಗಲಿಲ್ಲ, ಮನೆ ಕೆಲಸದ ನಡುವೆ ಎಲ್ಲನೂ ನಿಭಾಯಿಸೋದು ತುಂಬಾ ಕಷ್ಟ ಸಾಧ್ಯ. ಬಟ್ ಕಷ್ಟನ ಇಷ್ಟಪಟ್ಟು ಮಾಡೋಣ, ನಮ್ಮನೆ ಅಲ್ವಾ, ಸೊ ಮಾಡೋಣ. ನನ್ನ ಕ್ಯಾಮ್ರಾಗೆ ಏನೋ ಆಗ್ಬಿಟ್ಟಿದೆ ಗೈಸ್, ಡಿಮ್ಮಾಗಿ ಕಾಣಿಸ್ತಾ ಇದೆ, ಬ್ರೈಟಾಗಿ ಕಾಣಿಸ್ತಾ ಇಲ್ಲ. ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ? ಅದೇ ಥರ ಫೀಲ್ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ. ನೋಡ್ತಾ ಸಂಜೆ ಹಾಗೆ ಹೋಯ್ತು. ಸಂಜೆ ಕಾರ್ತಿಕ್ ಮಾಸ ಅಂದಮೇಲೆ ದೀಪಗಳು ಹಚ್ಚಲೇಬೇಕಲ್ವ. ಎಲ್ಲ ಕಡೆ ದೀಪಗಳನ್ನ ಹಚ್ಚಿದ್ದೀನಿ. ಎಷ್ಟು ದೀಪ ಹಚ್ಚಿದ್ದೀನಿ? 108 ದೀಪ ಹಚ್ಚಿದ್ದೀನಿ ಐ ಥಿಂಕ್. ಎಲ್ಲ ದಪ್ಪು ದೀಪಗಳನ್ನ ಹಚ್ಚಿದ್ದೀನಿ. ಗಾಳಿ ದೀಪ ನಿಲ್ತಾನೇ ಇಲ್ಲ. ಸೊ ಹೀಗಿತ್ತು ಸಾಟರ್ಡೆ ಸಂಡೇ. ಇವಾಗ ಮಂಡೇ ವ್ಲಾಗ್ ಹೇಗಿತ್ತು? ಇಷ್ಟ ಆಯಿತಾ? ಸೊ ಇಷ್ಟ ಆಗಿದರೆ ಒಂದು ಪ್ರೀತಿ ತೋರಿಸಿ, ಒಂದು ಸಪೋರ್ಟ್ ಕೊಡಿ. ತೊಪ್ಪೆ ಇಟ್ಟು, ತೊಪ್ಪೆ ಮೇಲೆ ಹೂವು ಇಟ್ಟು, ಅರಿಶಿನ ಕುಂಕುಮ ಹಾಕಿ, ಅದ್ರ ಮೇಲೆ ಹೂವು ಎಲ್ಲ ಹಾಕಿ, ಅದ್ರ ಮೇಲೆ ದೀಪ ಅಂಟಿಸ್ತೀವಿ. ಸೊ ಅದನ್ನು ರಂಗೋಲೆ ಮೇಲೆ ಇಡ್ತೀವಿ. ಈ ಅಕ್ಕಪಕ್ಕ ಜನಗಳು ಅದನ್ನು ತುಳ್ಕೊಂಡು ಓಡಾಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ.